ರಾಜ್ಯದ ಇತಿಹಾಸದಲ್ಲಿ ಹಿಂದೆಯೂ ನಡೆದಿತ್ತು ಇಂಥ ಘಟನೆ ನಡೆದಿದ್ದು. ಆದರೆ ತೀರಾ ಸಚಿವರಾಗಿ ಪ್ರಮಾಣ ವಚನ ತೆಗೆದುಕೊಂಡು ಅವರಿಗೆ ಇಲಾಖೆ ಅಸೈನ್ ಕೂಡ ಆಗದೆ ರಾಜೀನಾಮೆ ಕೊಡುವಂಥ ಸನ್ನಿವೇಶ ಬಂದಿದೆ ಅಂತ ಹೇಳ್ತಿಲ್ಲ, ಬರುವ ಸಾಧ್ಯತೆಗಳಿದೆ ಅನ್ನುವ ಸುದ್ದಿ ಇದು. ಸೋಮವಾರ 3ನೇ ತಾರೀಖು 19 ಜನ ಶಾಸಕರು ಸಚಿವರುಗಳಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಇವತ್ತಿನ ತನಕ ಅವರಿಗೆ ಖಾತೆ ಕೊಟ್ಟಿಲ್ಲ. 15ನೇ ತಾರೀಖಿನ ತನಕ ಟೈಮ್ ಇದೆ ಇನ್ನು ಅಂತ ಮುಖ್ಯಮಂತ್ರಿಗಳೇ ಹೇಳಿದರು. ಯಾಕೆ ತಡ ಮಾಡ್ತಾ ಇದ್ದಾರೆ? ಒಂದು, ಮೊದಲಿಗೆ 2 ತಿಂಗಳ ಹಿಂದೆ ಅಂದರೆ ಜೂನ್ 2 ಡಿ ಕೆ ಶಿವಕುಮಾರ್ ಅವರು 13 ಜನರ ಜೊತೆಗೆ ಪ್ರಮಾಣ ವಚನ ಸ್ವೀಕರಿಸಿದ್ದು. ಆ 13 ಜನರಿಗೆ ಖಾತೆ ಹಂಚಿಕೆ ಮಾಡಿದಾಗ ಏನು ಅಸಮಾಧಾನಗಳಾದವಲ್ಲ, ರಾಮಲಿಂಗಾರೆಡ್ಡಿ ಅವ್ರದ್ದೊಂದು, ಕೃಷ್ಣ ಭೈರೇಗೌಡರದ್ದು ಒಂದು, ಕೆ ಎಚ್ ಮುನಿಯಪ್ಪನವ್ರದ್ದು ಇನ್ನೊಂದು, ಹಂಗಾಗದಂತೆ ನೋಡಿಕೊಳ್ಳುವುದಕ್ಕೆ ಎಚ್ಚರಿಕೆಯ ಹೆಜ್ಜೆ ಅನ್ನೋದು ಒಂದು. ಅದರ ಜೊತೆಗೆ ಈಗ ಮಂತ್ರಿ ಸ್ಥಾನ ಸಿಗಲಿಲ್ಲ ಅನ್ನುವ ಕಾರಣಕ್ಕೆ ಭುಗಿಲೆದ್ದಿರುವ ಅಸಮಾಧಾನಗಳನ್ನು ತಣಿಸಿ ಅದನ್ನು ತಣಿಸ್ಬೇಕು ಅಂದರೆ ತಲೆದಂಡಗಳಾಗಬೇಕು. ಹಾಗೆ ಮಾಡಿದ ನಂತರವೇ ಖಾತೆ ಹಂಚಿಕೆ ಮಾಡ್ತಾರೆ ಅಂತ. ಯಾರು ತಲೆದಂಡ? ನೆನ್ನೆ ಒಂದನ್ನು ಡೀಟೇಲಾಗಿ ಹೇಳಿದ್ವಿ ನಿಮಗೆ. ಕೆ ಎಚ್ ಮುನಿಯಪ್ಪನವರು ರಾಜೀನಾಮೆ ತಗೊಳ್ಳೋದು, ಒಂದು ಸ್ಥಾನ ಏನು 19 ಮಂತ್ರಿಗಳನ್ನು ಮಾಡಿ ಒಂದು ಸ್ಥಾನ ಏನು ಖಾಲಿ ಇಟ್ಕೊಂಡಿದ್ದಾರೆ, ಮಹಿಳೆಯರಿಗೆ ಕೊಡೋದು, ಅದನ್ನು ಕೆ ಎಚ್ ಮುನಿಯಪ್ಪನವರ ಮಗಳು KGFನ MLA ರೂಪಾ ಶಶಿಧರ್ ಅವರಿಗೆ ಕೊಡುವುದು. ಆವಾಗ ಕೆ ಎಚ್ ಮುನಿಯಪ್ಪನವರ ರಾಜೀನಾಮೆಯಿಂದ ಒಂದು ಸ್ಥಾನ ಖಾಲಿ ಆಗುತ್ತಲ್ಲ, ಅದನ್ನು ಬಸವರಾಜ್ ಶಿವಣ್ಣವರಿಗೆ ಕೊಟ್ಟು ಸಿದ್ದರಾಮಯ್ಯನವರನ್ನು ತಣ್ಣಗಾಗಿಸುವುದು. ಹಿಂಗೆ ಮಾಡಿದ್ರೆ ಟ್ರಬಲ್ ಶೂಟ್ ಆದಂಗೆ ಆಗುತ್ತೆ ಅನ್ನೋದು ಒಂದು ಲೆಕ್ಕಾಚಾರ. ಅದು ಬಿಟ್ಟರೆ ಇಲ್ಲಿ ವಿಜಯನಗರ ಶಾಸಕ ಕೃಷ್ಣಪ್ಪನವರ ಅಸಮಾಧಾನ ತಣ್ಣಗಾಗ ಹಂಗೆ ಕಾಣಿಸ್ತಾ ಇಲ್ಲ. ಅವ್ರ ಮನೆಗೆ ಯಾರು ಬಂದು ಹೋದರೂ ಬನ್ನಿ ಅಂತಾರೆ, ಕೂಡಿಸ್ತಾರೆ, ದೋಸೆ ತಿನ್ನಿಸ್ತಾರೆ, ಊಟ ಮಾಡಿಸ್ತಾರೆ, ಕಳಿಸ್ತಾರೆ. ಮಂತ್ರಿಗಿರಿ ಬಿಟ್ಟು ಇನ್ನೇನು ಮಾತಾಡಬೇಡಿ ನನ್ನ ಹತ್ರ ಅಂತಾರೆ ಅವರು. ನಿಗಮ ಮಂಡಳಿ ಆಫರ್ ಏನಾದರೂ ಮಾಡಿದ್ರ ಅಂತ ಕೇಳಿದ್ರೆ ಆ ಆಫರ್ ಮಾಡೋ ಧೈರ್ಯ ಯಾರಿಗಿದೆ ಅಂತ ಕೇಳಿದ್ರು ಕೃಷ್ಣಪ್ಪನವರು. ಅವ್ರು ಕೇಳ್ತಾ ಇರೋದು ಒಂದೇ, ಸಚಿವ ಸಂಪುಟದ ಲಾಜಿಕ್ ಏನು ಹೇಳಿ ನನಗೆ, ತರ್ಕ ಏನು, ಯಾವ ತರ್ಕದ ಮೇಲೆ ಈ ಸಚಿವ ಸಂಪುಟ ಮಾಡಿದ್ದೀರಿ ಅಂತ. ಪ್ರಿಯಾ ಕೃಷ್ಣ ಅವರು ದಿಲ್ಲಿಗೆ ಹೋಗಿದ್ದಾರೆ. ಕೃಷ್ಣಪ್ಪನವ್ರನ್ನ ಮಿನಿಸ್ಟರ್ ಮಾಡೋದೇ ಆದರೆ ಯಾರ ತಲೆದಂಡ ಮಾಡಬೇಕು? ಅಲ್ಲಿ ಮಾಗಡಿ ಶಾಸಕ ಬಾಲಕೃಷ್ಣ ಅವರು ಮಂತ್ರಿ ಆಗಿದ್ದಾರೆ. ಡಿ ಕೆ ಶಿವಕುಮಾರ್ಗೆ ಅತ್ಯಂತ ಆಪ್ತರು. ಡಿ ಕೆ ಶಿವಕುಮಾರ್ ಹಾಕಿದ ಗೆರೆದಾಟವರಲ್ಲ. ನೆಕ್ಸ್ಟ್ ಟೈಮ್ ಮುಂದೇನಾರು ಮಾಡೋಣ ಬಾಲಕೃಷ್ಣ, ನೀನು ರಾಜೀನಾಮೆ ಕೊಟ್ಟುಬಿಡು ಅಂದರೆ ಕೊಟ್ಟುಬಿಡ್ತಾರೆ ಅವರು. ಅವರ ರಾಜೀನಾಮೆ ತಗೊಂಡು ಕೃಷ್ಣಪ್ಪನವರನ್ನ ಮಿನಿಸ್ಟರ್ ಮಾಡ್ತಾರ? ಆ ಒಂದು ಪಾಸಿಬಿಲಿಟಿಯ ಚರ್ಚೆ ಆಗ್ತಾ ಇದೆ. ಉತ್ತರ ಕರ್ನಾಟಕದಲ್ಲಿ ಮುಸ್ಲಿಮರಿಗೆ ಅಧಿಕಾರ ಸಿಗಲಿಲ್ಲ. ಬೆಂಗಳೂರಿನಲ್ಲಿ ಮುಸ್ಲಿಂ ಇಬ್ಬಿಬ್ಬರಾಗಿದ್ದಾರೆ ಮಿನಿಸ್ಟರ್ಸು, ರಿಜ್ವಾನ್ ಅರ್ಷದ್ ಮತ್ತು ಜಮೀರ್ ಅಹಮದ್ ಖಾನ್. UT ಖಾದರ್ ಅವರು ಆಲ್ರೆಡಿ ಇದ್ದಾರೆ ಕರಾವಳಿಯಿಂದ. ಜಮೀರ್ ಅಹಮ್ಮದ್ ಖಾನ್ ಮಂತ್ರಿಯಾಗುವುದಕ್ಕೆ ಸಿದ್ದರಾಮಯ್ಯನವರ ಆಶೀರ್ವಾದ ಇರಲಿಲ್ಲ. ಡಿ ಕೆ ಶಿವಕುಮಾರ್ ಅವರ ಆಶೀರ್ವಾದ ಇತ್ತ ಇಲ್ವಾ ಪ್ರಶ್ನೆನೇ ಬರೋದಿಲ್ಲ. ಹೈಕಮಾಂಡಿನ ಲೆಕ್ಕಾಚಾರದ ಮೇಲೆ ಬಂದರವರು. ಈಗ ಜಮೀರ್ ಅಹಮ್ಮದ್ ಖಾನ್ರ ರಾಜೀನಾಮೆ ತಗೊಂಡು ಖನೀಜ್ ಫಾತಿಮಾ, ಬೀದರ್ನ MLA, ಅವ್ರನ್ನ ಮಿನಿಸ್ಟರ್ ಮಾಡಿದ್ರೆ, ಕಲಬುರಗಿ ಉತ್ತರದ ಶಾಸಕಿ ಅವರು, ಅವರನ್ನು ಮಿನಿಸ್ಟರ್ ಮಾಡಿದ್ರೆ, ಒಂದು ಉತ್ತರ ಕರ್ನಾಟಕಕ್ಕೆ ಮುಸ್ಲಿಮರನ್ನೊಬ್ಬರನ್ನ ಮಂತ್ರಿ ಮಾಡ್ದಂಗೂ ಆಯಿತು, ಮಹಿಳಾ ಕೋಟಾ ಫಿಲ್ ಮಾಡ್ದಂಗೂ ಆಯಿತು. ಇವೆಲ್ಲ ಏನು ಅಂದರೆ ಕೆ ಎಚ್ ಮುನಿಯಪ್ಪನವ್ರು ರಾಜೀನಾಮೆ ಕೊಡೋದಕ್ಕೆ ಒಪ್ಪದೇ ಹೋದರೆ ಎಕ್ಸ್ಪ್ಲೋರ್ ಮಾಡಬಹುದಾದಂಥ ಆಪ್ಷನ್ಗಳಿವು. ಇಂಥ ಆಪ್ಷನ್ಗಳ ಎಕ್ಸ್ಪ್ಲೋರೇಷನ್ ನಡೀತಾ ಇದೆ. ಆ ಕಾರಣಕ್ಕಾಗಿ ಖಾತೆ ಹಂಚಿಕೆ ಆಗ್ತಿಲ್ವಂತೆ. ಇದೆಲ್ಲವನ್ನೂ ಚರ್ಚೆ ಮಾಡಿ ನಿರ್ಧಾರ ಮಾಡಿಕೊಂಡು ಬರುವುದಕ್ಕೆ ಮುಖ್ಯಮಂತ್ರಿಗಳು ನಾಳೆ ದಿಲ್ಲಿಗೆ ಹೋಗ್ತಾರಂತೆ. ದಿಲ್ಲಿಗೆ ಹೋಗೋದಕ್ಕಿಂತ ಮುಂಚೆ ಮಾಜಿ ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿ ವಿವರವಾಗಿ ಚರ್ಚೆ ಮಾಡ್ತಾರಂತೆ. ಇವೆಲ್ಲ ಆಗದ ಹೋಗದ? ಅಲ್ರಿ, 2 ತಿಂಗಳ ಟೈಮ್ ತಗೊಂಡ್ರಿ ನೀವು. ಜೂನ್ 2ನೇ ತಾರೀಖು ಹೊಸ ಮುಖ್ಯಮಂತ್ರಿಗಳು 13 ಜನ ಸಚಿವರ ಜೊತೆಗೆ ಪ್ರಮಾಣ ವಚನ ಸ್ವೀಕರಿಸಿತ್ತು. ಜುಲೈ 2, ಆಗಸ್ಟ್ 2, ಆಗಸ್ಟ್ 3ನೇ ತಾರೀಕು ಸಚಿವ ಸಂಪುಟ ವಿಸ್ತರಣೆ ಆಗಿರೋದು. 2 ತಿಂಗಳ ಟೈಮ್ ತಗೊಂಡ್ರಿ. 3 ಸಲ ದಿಲ್ಲಿಗೆ ಹೋಗಿ ಬಂದ್ರಿ. ಕೊನೆಯ ಸಲ ದಿಲ್ಲಿಗೆ ಹೋದಾಗ 3 ದಿವಸ ಉಳ್ಕೊಂಡ್ರಿ ಅಲ್ಲಿ. ಅಷ್ಟೆಲ್ಲ ಸಮಯ
ಅಷ್ಟೆಲ್ಲ ವ್ಯವಧಾನ ಹಾಕಿ ಗೂಫಪ್ ಮಾಡ್ಕೊಳ್ಳೋದು ಇದನ್ನು ಅಷ್ಟೆಲ್ಲ ಮಾಡಿ ಬಂದ ಪಟ್ಟಿ ಆದರೂ ಫೈನಲ್ ಪಟ್ಟಿ ಆಗಿತ್ತಾ ಅಂದ್ರೆ ಇಲ್ಲ. ಅದರಲ್ಲಿ 12ನೇ ಸೀರಿಯಲ್ ನಂಬರ್ನಲ್ಲಿ ಮಂಕಾಳ ವೈದ್ಯ ಅವ್ರ ಹೆಸರಿತ್ತು, ಇನ್ನೊಂದು ರಿವೈಸ್ಡ್ ಪಟ್ಟಿ ಬಂತು, ಮಂಕಾಳ ವೈದ್ಯ ಹೆಸರು ಡಿಲೀಟ್ ಆಗಿ ಅದೇ 12ನೇ ಕ್ರಮ ಸಂಖ್ಯೆಯಲ್ಲಿ SS ಮಲ್ಲಿಕಾರ್ಜುನ ಬಂದರು. 20 ಜನರ ಪಟ್ಟಿ ಇತ್ತು, 20ನೇಯವರಾಗಿ ಗಾಯತ್ರಿ ಶಾಂತೇಗೌಡ ಅವರಿದ್ದರು. ಗಾಯತ್ರಿ ಶಾಂತೇಗೌಡ ಅವರು ಪ್ರಮಾಣ ವಚನವನ್ನೇ ಸ್ವೀಕರಿಸಲಿಲ್ಲ. 19 ಜನ ಅಂತೂ ಇಂತೂ ಪ್ರಮಾಣ ವಚನ ಸ್ವೀಕರಿಸಿದ್ರಪ್ಪ. 34 ಸ್ಥಾನಗಳ ಪೈಕಿ 33 ಭರ್ತಿ ಆದವು. ನಡಿಲಿ ಇನ್ನು ಸರ್ಕಾರ ಅಂದರೆ ಇದು ಆಗ್ತಾನೇ ಇಲ್ಲ, ಪಿಕಪ್ಪೇ ಆಗ್ತಿಲ್ಲ. ಯಾಕೆ? ಅಸಮಾಧಾನ. ನಾಳೆ ಮುಖ್ಯಮಂತ್ರಿಗಳು ದಿಲ್ಲಿಗೆ ಹೋಗಿ ಅದು ಏನು ಫೈನಲ್ ಮಾಡ್ಕೊಂಡು ಬರ್ತಾರೋ ಗೊತ್ತಿಲ್ಲ. ಬಾಲಕೃಷ್ಣ ಅವರು ರಾಜೀನಾಮೆ ಕೊಡು ಅಂದ್ರೆ ನಾನು ರೆಡಿ ಅಂದರು. ಕೃಷ್ಣಪ್ಪ ಅವರು ಮಂತ್ರಿಗಿರಿ ಬಿಟ್ಟು ಇನ್ನೇನು ಚರ್ಚೆ ಮಾಡಬೇಡಿ ಅಂದರು. ಇನ್ನೊಂದು ಬೇಡಿಕೆ ಇದೆ, ಅದೊಂದು 4 ಪಾಸಿಬಿಲಿಟಿಗಳ ಲಿಸ್ಟ್ನಲ್ಲಿ ಒಂದು ಬಿಟ್ಬಿಟ್ವಿ ನಾವು. ನಾಗೇಂದ್ರ ಬಳ್ಳಾರಿ ಜಿಲ್ಲೆಯಿಂದ ಮಂತ್ರಿಯಾಗಿದ್ದಾರೆ. ಅವರು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದ ಆರೋಪಿ, ಬೇಲ್ ಮೇಲಿದ್ದಾರೆ. ಕರ್ನಾಟಕ ಬಿಟ್ಟು ಹೊರಗೆ ಹೋಗಬಾರ್ದು ಅಂತ ನ್ಯಾಯಾಲಯದ ಆದೇಶ ಇದೆ. ಒಂದು ಸಲ ದಿಲ್ಲಿಗೆ ಹೋಗಿ ನಮ್ಮ ಹೈಕಮಾಂಡಿಗೆ ಥ್ಯಾಂಕ್ಸ್ ಹೇಳಿ ಬರ್ತೀನಿ ಅಂದರೂ ಕೋರ್ಟ್ ನೋ ಅಂತು. BJPಯವರು ದೊಡ್ಡ ಮಟ್ಟದ ಹೋರಾಟಕ್ಕೆ ತಯಾರಾಗಿದ್ದಾರೆ ಅವರನ್ನು ಮಂತ್ರಿ ಮಾಡಿದ್ದಕ್ಕೆ. ಅವರಿಂದ ರಾಜೀನಾಮೆ ತಗೊಂಡು ಅವರದ್ದೇ ಜಿಲ್ಲೆಯಲ್ಲಿ ಸಂಡೂರಿನಿಂದ ಗೆದ್ದು ಬಂದಿರುವ ಅನ್ನಪೂರ್ಣ ತುಕಾರಾಮ್ ಅವ್ರನ್ನ ಮಂತ್ರಿ ಮಾಡಿದ್ರೆ ಹೆಂಗೆ? ಅದು ಒಂದು ಆಪ್ಷನ್ ತಲೆಯಲ್ಲಿದೆ. ಅನ್ನಪೂರ್ಣ ತುಕಾರಾಮ್ ಅವರು ಪ್ರಯತ್ನ ಪಟ್ಕೊಂಡು ಓಡಾಡ್ತಿದ್ದಾರೆ. ಬೈ ಎಲೆಕ್ಷನ್ನಲ್ಲಿ ಗೆದ್ದಿದ್ದಾರೆ ಅವರು. ಅವ್ರನ್ನ ಮಂತ್ರಿ ಮಾಡಬೇಕು ಅನ್ನುವ ಬೇಡಿಕೆ ಉಳಿದವರೆಲ್ಲರಿಗಿಂತ ಹೆಚ್ಚಾಗಿ ಅವರ ಯಜಮಾನರಿಂದ ಇದೆ. ತುಕಾರಾಮ್ MP, ಬಳ್ಳಾರಿ MP. ಅದು ಯಾಕೆ ಅನ್ನೋದು ನಿನ್ನೆ ಡೀಟೇಲಾಗಿ ಹೇಳಿದ್ದೀನಿ, ಮತ್ತೆ ಅದ್ರ ಮೇಲೆ ಟೈಮ್ ಹಾಕೋದು ಬೇಡ. ಅವರು ಮಾತಾಡಿದ್ದಾರೆ. ನಾಗೇಂದ್ರ ಅವ್ರು ಹೇಳ್ತಾರೆ, ಅನ್ನಪೂರ್ಣ ತುಕಾರಾಮ್ ಅವರಿಗೆ ಮಂತ್ರಿಯಾಗುವ ಎಲ್ಲ ಅರ್ಹತೆ ಯೋಗ್ಯತೆಯೂ ಇದೆ, ಅವರನ್ನೂ ಮಂತ್ರಿ ಮಾಡಲಿ. ಅಂದರೆ ನಾನು ರಾಜೀನಾಮೆ ಕೊಟ್ಟು ಅವ್ರು ಮಂತ್ರಿ ಆಗೋದು ಬೇಡ, ಅವ್ರನ್ನೂ ಮಂತ್ರಿ ಮಾಡಲಿ, ಬಳ್ಳಾರಿ 2 ಸ್ಥಾನ ಆಗಲಿ ಬಿಡಿ ಅಂತಾರೆ ಅವರು. ಕೇಳಿಸ್ಕೊಳ್ಳಿ. ಪಕ್ಷ ತೀರ್ಮಾನ ಮಾಡಲಿ. ಎಲ್ಲರೂ ನಾವ್ಯಾರು ಪಕ್ಷಕ್ಕಿಂತ ದೊಡ್ಡವರಲ್ಲ. ಪಕ್ಷ ಇದ್ದರೆ ನಾವೆಲ್ಲರೂ ತೀರ್ಮಾನ ಹೈಕಮಾಂಡ್ದು, ಮುಖ್ಯಮಂತ್ರಿಗಳದು. ಅವ್ರು ಯಾವುದೇ ತೀರ್ಮಾನ ತಗೊಂಡ್ರೆ ನಾನಂತೂ ಬದ್ಧ ಇರ್ತೀನಿ. ಹೈಕಮಾಂಡು ಮತ್ತು ಪಕ್ಷದ ಹಿತ ಮತ್ತು ಮುಖ್ಯಮಂತ್ರಿಗಳ ಹಿತ ಮುಖ್ಯ ನಮಗೆ. ಅವರು ಏನು ತೀರ್ಮಾನ ತಗೊಂಡು ನಮ್ಗೆ ಆದೇಶ ಕೊಡ್ತಾರೋ ಅದಕ್ಕೆ ತಲೆಬಾಗಿ ಶಿರಸಾವಹಿಸಿ ನಡ್ಕೊತೀವಿ. 100% ರೆಡಿ ಇದ್ದೀನಿ. 28ಕ್ಕೆ ನಮ್ಮ ಸವಾಲಿರೋದು ಮತ್ತೆ ಸರ್ಕಾರ ತರಬೇಕು ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಅಂತಕ್ಕಂಥದ್ದು ನಮಗಿರೋದು. ನಾವು ಯಾರೇನು ದೊಡ್ಡವರಲ್ಲ ಅಂತ. ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಣ್ಣವರೇ ಹೈಕಮಾಂಡ್ಗೆ ತಲೆಬಾಗಿ ರಾಜೀನಾಮೆ ಕೊಟ್ಟು ಇನ್ನೊಬ್ಬರನ್ನ ಮುಖ್ಯಮಂತ್ರಿ ಮಾಡವ್ರೆ ಅಂದಾಗ ನಾವು ಅವ್ರಿಗಿನ ದೊಡ್ಡವರ? ನಮ್ಮವರೇ ಮುಖ್ಯಮಂತ್ರಿ. ನಂದೆಲ್ಲ ಕೆಲಸ ನಡೀತದೆ. ನಾನು ಹೋದರೆ ನನಗೆ ಯಾವುದೂ ಇಲ್ಲ ಅನ್ನಲ್ಲ ಮುಖ್ಯಮಂತ್ರಿಗಳು. ನನ್ನ ಕ್ಷೇತ್ರದ ಅಭಿವೃದ್ಧಿ ಮುಖ್ಯ ನನಗೆ. ಯಾರು ಕೂಡ ವೈಯಕ್ತಿಕವಾಗಿ ಅವರು ಸೆಲ್ಫಿಶ್ಗಳಾಗಬಾರ್ದು, ಯಾವುದೇ ರಾಜಕಾರಣಿಗಳಾಗಲಿ. ಈಗ ಆಯ್ತಪ್ಪ ಸರ್ಕಾರನೇ ಬರ್ತಾರೆ, ಏನು ಮಾಡ್ತೀರಿ 28ಕ್ಕೆ ನೀವು? ನಾನು ಹೇಳೋದು, ಯಾರೂ ಕೂಡ ಪಕ್ಷಕ್ಕಿಂತ ದೊಡ್ಡವರಲ್ಲ. ಯಾವುದೇ ತ್ಯಾಗಕ್ಕೆ ಎಲ್ಲರೂ ಸಿದ್ಧ ಇರಬೇಕು. ಇಷ್ಟೊಂದು ಅವಮಾನ ಮಾಡ್ತಾರೆ ಅಂತ ನಾನು ತಿಳ್ಕೊಂಡಿರಲಿಲ್ಲ. ಅವಮಾನ ಆಗಿದೆ. ನಮ್ಮ ಸ್ಟ್ಯಾಂಡ್ ನಾವಿದ್ದೀವಿ ಅಷ್ಟೇ. ಆಗ್ಬೇಕಷ್ಟೇ, ಮಂತ್ರಿ ಆಗ್ಬೇಕಷ್ಟೇ. ಸರ್ ಮಾಡ್ತೀವಿ ಅಂತ ಹೇಳಿದರೆ ಸರ್ ಮಾಡ್ಬೇಕು. ಅವರು ಸರ್ ಮಾಡದೇ ಇದ್ರೆ ಅವ್ರಿಗೆ ಸೇರಿದ್ದು. ಮಿಕ್ಕಿದ್ದು ನಮ್ಗೆ ಎಲ್ಲ ಕಾರ್ಯಕರ್ತರು, ನಮ್ಮ ಹಿತೈಷಿಗಳು, ನಮ್ಗೆ ವೋಟ್ ಮಾಡಿದವರು ಎಲ್ಲರ ಭಾವನೆನೂ ನಮ್ಗೆ ಅವಮಾನ ಆಗಿದೆ ಅಂತ ಇದೆ. ಮಿನಿಸ್ಟರ್ ಆಗ್ಲೇಬೇಕು ಅಂತ ಇದೆ, ಮಾಡ್ತಾರೆ ಅಂತ ನನ್ನ ಭರವಸೆ ಇದೆ. ಯಾವ್ದು ನಿಗಮದಲ್ಲಿ ನಿಮಗೆ ಅಧ್ಯಕ್ಷ ಸ್ಥಾನ ಕೊಡ್ತೀವಿ ಅದನ್ನ ಕೇಳೋ ಧೈರ್ಯ ಅವ್ರಿಗೆ ಇಲ್ಲ. ನೀವ್ಯಾಕಪ್ಪ ಕೇಳಿ? ಸರ್, ಈಗ ನಿಮಗೇನೋ ಮಿನಿಸ್ಟ್ರಿ ಗಿರಿ ಸಿಕ್ತು, ಸಚಿವರಾದ್ರಿ. ಮೇಡಮ್ ಕೂಡ ಟ್ರೈ ಮಾಡ್ತಿದ್ದಾರೆ. ಮಹಿಳಾ ಕೂಟದಲ್ಲಿ ಒಂದು ಸ್ಥಾನ ಇದೆ, ಈಗ ಅವರು ಪ್ರಯತ್ನ ಪಡ್ತಿದ್ದಾರೆ. ಅಲ್ಲ ಸರ್, ಕೊಪ್ಪಳದ ಅವರು ಅರ್ಹರಿದ್ದಾರೆ. ಆಮೇಲೆ ನಮ್ಮ MP ಸಾಹೇಬರು ಒಂದು ಧರ್ಮಪತ್ನಿ ಆಗಿದ್ದಾರೆ. ಅವರು ಕೂಡ ಅವ್ರಿಗೆಲ್ಲ ಕೂಡ ಈ ಭಾಗದ ಈಗ ಎಲ್ಲರೂ ಕೂಡ ಅವರು ಮಾಜಿ ಮಂತ್ರಿ ಆಗಿದ್ದಾರೆ, ಎಕ್ಸ್ಪೀರಿಯನ್ಸ್ ಇದೆ. ಅದರಲ್ಲಿ ಏನು ತಪ್ಪಿಲ್ಲ, ಮಾಡ್ಬೋದು. ಮಹಿಳಾ ಕೂಟದಲ್ಲಿ 2 ಕೇಳೋಣ ಅಂತ, ಅದರಲ್ಲಿ ಏನು ತಪ್ಪಿದೆ? ನಮ್ಮ ಜಿಲ್ಲೆಯಲ್ಲಿ ಕೊಪ್ಪಳದಿಂದ 2 ಕೊಟ್ಟಾಗ ಬಳ್ಳಾರಿಯಿಂದ ಬಳ್ಳಾರಿಯಿಂದ ಕೂಡ ಕೊಡಬೇಕು. ಅಲ್ಲಿ ಮಹಿಳಾ ಕೋಟ ಅಂತ ಬಂದಾಗ ಅವ್ರಿಗೆ ರೆಪ್ಯುಟೇಷನ್ ಮಾಡೋಂಥ ಶಕ್ತಿ ಅವ್ರಿಗಿದೆ. ಅದು ಖಂಡಿತವಾಗಿ ಕೂಡ ಅದರಲ್ಲಿ ಏನೂ ತಪ್ಪಿಲ್ಲ. ನಮಗೆ ಕೊಟ್ಟರೆ ಇನ್ನೊಂದು ಶಕ್ತಿ ನಮಗಿನ್ನ ದೊಡ್ಡ ಬಲ ಆಗುತ್ತೆ. ಜೋಡೆತ್ತುಗಳ ಥರ ನಾವು ಕೆಲಸ ಮಾಡ್ತೀವಿ. ಕೆಲವೊಂದು ಕಡೆ ನಿಮಗೆ ಈಗ ಸಚಿವ ಸ್ಥಾನ ಸಿಗಲಿಲ್ಲ ಅನ್ನೋ ಒಂದು ಅಸಮಾಧಾನ ಇದೆ. ಈಗ ರನ್ನಿಂಗ್ ರೇಸ್ ಇದ್ದಾಗ ಓಡ್ಲೇಬೇಕು ನಾವು. ಯಾರೋ ಒಬ್ಬರು ಮಾತ್ರ ಗೆಲ್ತಾರೆ. ಆದರೆ ಈಗ ಸ್ಪರ್ಧೆ ಮಾಡೋದ್ರಾಗ ಏನು ತಪ್ಪಿಲ್ಲಲ್ಲ. CM ಅವ್ರಿಗೂ ಮನವಿ ಮಾಡ್ಕೊಂಡಿದ್ದು ನಿಜ, ಮಾಜಿ CM ಅವ್ರಿಗೂ ಮನವಿ ಮಾಡ್ಕೊಂಡಿದ್ದು ನಿಜ. ಯಾಕಂದರೆ ನಮಗೆ ಚುನಾವಣೆ ಸಂದರ್ಭದಲ್ಲಿ ನಮ್ಮ ಜನರಿಗೆ ಯಾರಿಗೂ ಅವಶ್ಯಕತೆನೇ ಇರಲಿಲ್ಲ. ನಮ್ಮ ಬೈ ಎಲೆಕ್ಷನ್ ನಮ್ಮ ಸಂಡೂರು ಜನ ತ್ಯಾಗ ಮಾಡಿದ್ದಾರೆ. ಸುಮ್ಮನೆ
ಅನಾವಶ್ಯಕವಾಗಿ ನಾವು ಬೈ ಎಲೆಕ್ಷನ್ಗೆ ಹೋಗೋ ಅವಶ್ಯಕತೆನೇ ಇರಲಿಲ್ಲ. ಈಗ ಹೈಕಮಾಂಡ್ ಹೇಳಿದಕ್ಕೆ ಮಾತ್ರ ನಾವು ಹೋಗಿದ್ದು, ಹೌದಾ? ಹೈಕಮಾಂಡ್ ಏನು ನಮಗೆ ಮುಂದಿನ ನಿಮಗೆ ಸಚಿವ ಸಂಪುಟದಲ್ಲಿ ಸ್ಥಾನಮಾನ ಕೊಡ್ತೀವಿ, ಮನೆಯವರಿಗೆ ಯಾರಿಗಾದ್ರೂ ಟಿಕೆಟ್ ಕೊಡ್ತೀವಿ ಅನ್ನೋದಕ್ಕೆ ನಾವು ಹೋಗಿದ್ವಿ. 4 ಆಪ್ಷನ್ಗಳನ್ನು ಹೇಳಿದ್ವಲ್ಲ ಸರ್ಕಾರದ ಮುಂದಿರುವಂಥ, ಮುಖ್ಯಮಂತ್ರಿಗಳ ಮುಂದಿರುವಂಥದ್ದು. 4ರಲ್ಲಿ ಯಾವುದಾದ್ರೂ ಒಂದನ್ನು ಇಂಪ್ಲಿಮೆಂಟ್ ಮಾಡಿಬಿಟ್ರೆ ಸಮಸ್ಯೆ ಬಗೆಹರಿದು ಬಿಡುತ್ತಾ? ಬಗೆಹರಿಯಲ್ಲ ಅದು. ಜಮೀರ್ ಅಹಮ್ಮದ್ ಖಾನ್ರ ರಾಜೀನಾಮೆ ತಗೊಂಡು ಖನೀಜ್ ಫಾತಿಮಾರನ್ನು ಮಂತ್ರಿ ಮಾಡಿದ್ರೆ ಜಮೀರ್ ಅಹಮ್ಮದ್ ಖಾನ್ ಸುಮ್ಮನೆ ಆಗಿಬಿಡ್ತಾರೆ ಅಂತ ಅನ್ನೋದಕ್ಕಾಗತ್ತೇನ್ರಿ? ಅವ್ರು ಯಾಕೆ ಸುಮ್ಮನೆ ಇರ್ತಾರೆ? ಸುಮ್ಮನೆ ಇರ್ತಾರೆ ಅಂತ ಗೊತ್ತಾಗಿದ್ರೆ ಮಂತ್ರಿನೇ ಮಾಡ್ತಿರ್ಲಿಲ್ಲ ಅವ್ರನ್ನ. ಹಿ ಹ್ಯಾಸ್ ಅದರ್ ಆಪ್ಷನ್ಸ್. ಖನೀಜ್ ಫಾತಿಮಾರನ್ನು ಮಂತ್ರಿ ಮಾಡಿದ್ರೆ ಕಲಬುರಗಿ ಜಿಲ್ಲೆಗೆ 4 ಜನನ ಮಂತ್ರಿ ಮಾಡ್ದಂಗೆ ಆಗುತ್ತೆ. ಪ್ರಿಯಾಂಕ ಖರ್ಗೆ, ಅಜಯ್ ಸಿಂಗು, ಶರಣ್ ಪ್ರಕಾಶ್ ಪಾಟೀಲು, ಇವರೊಬ್ಬರು. 9 ವಿಧಾನಸಭಾ ಕ್ಷೇತ್ರ ಇದ್ದಾವೆ ಕಲಬುರಗಿಲಿ. 9 ವಿಧಾನಸಭಾ ಕ್ಷೇತ್ರವಿರುವ ಕಲಬುರಗಿಗೂ 3 ಜನ ಮಂತ್ರಿಗಳಿದ್ದಾರೆ. ಬೆಳಗಾವಿ 18 ವಿಧಾನಸಭಾ ಕ್ಷೇತ್ರಗಳಿದ್ದಾವೆ, 2 ಮಿನಿಸ್ಟರ್ ಇದ್ದಾರೆ. ಜಿಲ್ಲೆ ಹೆಂಗೆ ಬ್ಯಾಲೆನ್ಸ್ ಮಾಡ್ದಂಗಾಯಿತು? ಜಿಲ್ಲೆ ಬ್ಯಾಲೆನ್ಸ್ ಮಾಡ್ದಂಗೆ ಹೆಂಗಾಯಿತು? 9 ವಿಧಾನಸಭಾ ಕ್ಷೇತ್ರಗಳಿರುವಷ್ಟು ದೊಡ್ಡ ಜಿಲ್ಲೆಗೂ 3 ಜನ ಮಿನಿಸ್ಟರ್ಸು, 18 ವಿಧಾನಸಭಾ ಕ್ಷೇತ್ರವಿರುವಂಥ ಬೆಳಗಾವಿ ಜಿಲ್ಲೆಗೆ 2 ಮಿನಿಸ್ಟರ್ ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸುಮ್ಮನೆ ಇರ್ತಾರ? ಅವ್ರು ಕೇಳ್ತಾರೆ. ಮೈಸೂರಿನಲ್ಲಿ 11 ವಿಧಾನಸಭಾ ಕ್ಷೇತ್ರಗಳಿದ್ದಾವೆ, ಯತೀಂದ್ರ ಒಬ್ಬರೇ ಮಿನಿಸ್ಟರ್ ಇದ್ದಾರೆ. ಅದೆಂಗದು ಅಂತ ಪ್ರಶ್ನೆ ಬರುತ್ತೆ. ಇದೆಲ್ಲದಕ್ಕೂ ಕೆ ಎಚ್ ಮುನಿಯಪ್ಪನವರು ರಾಜೀನಾಮೆ ಕೊಟ್ಟರೆ 3 ಸಮಸ್ಯೆಗಳೇನು ಬಗೆಹರಿತವಲ್ಲ. ಒಂದು, ರಾಜೀನಾಮೆ ಕೊಟ್ಟು ಅವರ ಮಗಳನ್ನು ಮಂತ್ರಿ ಮಾಡಿದರೆ ನಿಮ್ಮ ಮಗಳೇ ಮಿನಿಸ್ಟರ್ ಆಗಿದ್ದಾರೆ ರೀ ಮುನಿಯಪ್ಪನವರೇ ಅಂತ ಅವ್ರಿಗೊಂದು ಸಮಾಧಾನ ಮಾಡಬಹುದು. ಸಮಾಧಾನ ಆಗೋ ಜೀವನ ಅನ್ನೋದು ಆಮೇಲೇನು ಪ್ರಶ್ನೆ. ಇನ್ನೊಂದು, ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ಮಂತ್ರಿಗಿರಿನೇ ಕೊಟ್ಟಿಲ್ಲ. ಇವರು KGF ಇಂದ ಗೆದ್ದಿದ್ದಾರೆ ಕೋಲಾರ ಜಿಲ್ಲೆಯಿಂದ. ಕೋಲಾರ ಜಿಲ್ಲೆಗೆ ಒಂದು ಮಂತ್ರಿಗಿರಿ ಕೊಟ್ಟಂಗಾಗತ್ತೆ. DK ಶಿವಕುಮಾರ್ ಕ್ಯಾಬಿನೆಟ್ನಲ್ಲಿ ಮಹಿಳೆಯರೇ ಇಲ್ಲ. ರೂಪಾ ಶಶಿಧರ್ ಅವರು ಮಹಿಳೆ ಆದಂಗೆ ಆಗುತ್ತೆ. ಇಷ್ಟು ಸಮಸ್ಯೆಗಳೆಲ್ಲ ಸಾಲ್ವ್ ಆಗ್ತವೆ. ಇನ್ನೂ ಒಂದು ದೊಡ್ಡ ಸಮಸ್ಯೆ ಸಾಲ್ವ್ ಆಗುತ್ತೆ. ಖಾಲಿ ಇರುವ ಮಹಿಳಾ ಮಂತ್ರಿಯ ಸ್ಥಾನವನ್ನು ರೂಪಾ ಶಶಿಧರ್ ಅವರಿಗೆ ಕೊಟ್ಟು ಕೆ ಎಚ್ ಮುನಿಯಪ್ಪನವರ ರಾಜೀನಾಮೆಯಿಂದ ತೆರವಾಗುವ ಸ್ಥಾನಕ್ಕೆ ಬಸವರಾಜ್ ಶಿವಣ್ಣವರನ್ನ ತಂದುಬಿಟ್ರೆ ಸಿದ್ದರಾಮಯ್ಯನವರು ತಣ್ಣಗಾಗ್ತಾರೆ. ಇಷ್ಟು ಸಮಸ್ಯೆಗಳ ಬಗೆಹರಿತವೆ. ಬಟ್ ಕೆ ಎಚ್ ಮುನಿಯಪ್ಪನವರು ಹಿ ಈಸ್ ವೆರಿ ಕ್ಲಿಯರ್. ನಾನ್ಯಾಕ್ರಿ ಕೊಡಲಿ ರಾಜೀನಾಮೆ ಅಂತಾರೋ. ಅವರಿಗೆ ಆಹಾರ ಮತ್ತು ನಾಗರಿಕ ಸರಬರಾಜು ಖಾತೆ ಅಲ್ಲ, ಸಮಾಜ ಕಲ್ಯಾಣ ಇಲಾಖೆ ಬೇಕು. ಟ್ವೀಟ್ ಮಾಡಿದ್ದಾರೆ ಅವರು. ಬೈಟ್ ಕೊಟ್ಟರೇನೋ ಅನ್ಕಂಡೆ ಟ್ವೀಟ್ ಮಾಡಿದ್ದಾರೆ. ಮಾಧ್ಯಮ ಕಾರ್ಯದರ್ಶಿಯಿಂದ ಪತ್ರ ಬಿಡುಗಡೆ ಮಾಡಿದ್ದಾರೆ. ನಾನು ಸಚಿವ ಸ್ಥಾನವನ್ನು ತ್ಯಾಗ ಮಾಡುವುದಾಗಲಿ ರಾಜೀನಾಮೆ ಕೊಡುವುದಾಗಲಿ ಮಾಡುವುದಿಲ್ಲ. ಕಳೆದ 50 ವರ್ಷಗಳಿಂದ ಕಾಂಗ್ರೆಸ್ನ ನಿಷ್ಠಾವಂತ ನಾಯಕ ನಾನು. ಇಂದಿರಾ ಗಾಂಧಿ ಕಾಲದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಸೇವೆ ಸಲ್ಲಿಸಿದ್ದೇನೆ. 7 ಬಾರಿ MP, 3 ಬಾರಿ ಕೇಂದ್ರ ಸಚಿವನಾಗಿ ಕೆಲಸ ಮಾಡಿದ ದಾಖಲೆ ಇದೆ. ಪ್ರಸ್ತುತ ಆಹಾರ ಇಲಾಖೆಯನ್ನು ಸಮರ್ಥವಾಗಿ ಮುನ್ನಡೆಸಲಾಗ್ತಾ ಇದೆ. ಸಮಾಜ ಕಲ್ಯಾಣ ಇಲಾಖೆ ಖಾತೆಗಾಗಿ ರಾಹುಲ್ ಗಾಂಧಿಗೂ ಮನವಿ ಮಾಡಿದ್ದೇನೆ. ಸಮಾಜ ಕಲ್ಯಾಣ ಖಾತೆ ನೀಡುವ ಬಗ್ಗೆ ಸಕಾರಾತ್ಮಕವಾಗಿ ಸ್ಪಂದನೆ ಸಿಕ್ಕಿದೆ. ಸಚಿವ ಸ್ಥಾನ ತ್ಯಾಗ ಅಥವಾ ರಾಜೀನಾಮೆ ಸುದ್ದಿಗಳು ಸತ್ಯಕ್ಕೆ ದೂರ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನನಗೆ ನೆನಪಾಗೋದು 2023 ಆಗಸ್ಟ್ ತಿಂಗಳಲ್ಲಿ, ಮೇನಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಅಸ್ತಿತ್ವಕ್ಕೆ ಬಂತು. ಇವರು ಮಂತ್ರಿಯಾಗಿ ಅಧಿಕಾರ ವಹಿಸ್ಕೊಂಡ್ರು. ಕೆ ಎಚ್ ಮುನಿಯಪ್ಪನವರು ದೇವನಹಳ್ಳಿಯಿಂದ ಗೆದ್ದಿದ್ದಾರೆ. ಅವರು ಮೇನಲ್ಲಿ ಬಂದರು. ಜೂನ್ ಜುಲೈ ಆಗಸ್ಟ್ 3 ತಿಂಗಳ ನಂತರ KPCC ಆಫೀಸ್ನಲ್ಲಿ ಒಂದು ಭಾಷಣ ಮಾಡಿದ್ರು ಅವರು. ತ್ಯಾಗದ ಬಗ್ಗೆ ಭಾಷಣ. ಒಂದು ಹಳೆ ಭಾಷಣ ಇದೆ, ಒಂದ್ಸಲ ಕೇಳಿಸ್ಕೊಳ್ಳಿ ನೀವು. ನನ್ನ ವೈಯಕ್ತಿಕ ಅಭಿಪ್ರಾಯ ಅಂತ ಭಾವಿಸ್ತೀನಿ. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ತೀರ್ಮಾನ ಮಾಡೋದು ನಾವೆಲ್ಲ ಹೈಕಮಾಂಡ್. ಹೊಸದಾಗಿ ಇದೇ ಸಾರಿ ಮುಖ್ಯಮಂತ್ರಿಗಳಾಗಿರೋನ್ ಬಿಟ್ಟು ನಾವೆಲ್ಲ ಕೂಡ 2 ವರ್ಷ ಆದ್ಮೇಲೆ ಬೇರೆಯವ್ರಿಗೆ ಅವಕಾಶ ಮಾಡಿಕೊಟ್ರೆ ಬಹಳ ಚೆನ್ನಾಗಿರ್ತದೆ. ನಾವೇನು ತ್ಯಾಗ ಮಾಡ್ತೀರಾ, ನಾವೆಲ್ಲ ಮಾಡ್ತೀವಿ, ನೀವು ಕೇಳ್ಕೊಂಡಿರಿ, ನೀವು ನೋಡ್ಕೊಂಡಿರಿ ಅನ್ನೋದು ಆಗಲ್ಲ. ನನ್ನ ವೈಯಕ್ತಿಕ ಅಭಿಪ್ರಾಯ ಅಂತ ಭಾವಿಸ್ತೀನಿ. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ತೀರ್ಮಾನ ಮಾಡೋದು ನಾವೆಲ್ಲ ಹೈಕಮಾಂಡ್. ಹೊಸದಾಗಿ ಇದೇ ಸಾರಿ ಮುಖ್ಯಮಂತ್ರಿಗಳಾಗಿರೋನ್ ಬಿಟ್ಟು ನಾವೆಲ್ಲ ಕೂಡ 2 ವರ್ಷ ಆದ್ಮೇಲೆ ಬೇರೆಯವ್ರಿಗೆ ಅವಕಾಶ ಮಾಡಿಕೊಟ್ರೆ ಬಹಳ ಚೆನ್ನಾಗಿರ್ತದೆ. ನಾವೇನು ತ್ಯಾಗ ಮಾಡ್ತೀರಾ, ನಾವೆಲ್ಲ ಮಾಡ್ತೀವಿ, ನೀವು ಕೇಳ್ಕೊಂಡಿರಿ, ನೀವು ನೋಡ್ಕೊಂಡಿರಿ ಅನ್ನೋದು ಆಗಲ್ಲ. ನನ್ನ ವೈಯಕ್ತಿಕ ಅಭಿಪ್ರಾಯ ಅಂತ ಭಾವಿಸ್ತೀನಿ. ಮುಖ್ಯಮಂತ್ರಿಗಳು 2023 ಆಗಸ್ಟ್ 14ನೇ ತಾರೀಕು ಕೆ ಎಚ್ ಮುನಿಯಪ್ಪನವರ ಭಾಷಣ ಅದು. ಈಗ
ನಿಮ್ಮ ಮಗಳಿಗೋಸ್ಕರ ನೀವು ಮಂತ್ರಿ ಸ್ಥಾನ ಬಿಟ್ಟುಕೊಡಿ, ಆ ಜಾಗಕ್ಕೆ ನಿಮ್ಮ ಮಗಳೇ ಬರ್ತಾಳೆ ಅಂದರು. ನೋ, ನಥಿಂಗ್ ಡೂಯಿಂಗ್ ಅಂತಾರೆ. ಹೀಗೆ ಅಧಿಕಾರ ರಾಜಕಾರಣ ಅಂದರೆ ಹೀಗೆ ಇದು. ಆಯ್ತು, ಈ ಅಕಸ್ಮಾತ್ ಕೆ ಎಚ್ ಮುನಿಯಪ್ಪನವ್ರು ಒಪ್ಕೊಂಡ್ಬಿಟ್ರು ಅಂತ ಅನ್ಕೊಳ್ಳಿ ರಾಜೀನಾಮೆ ಕೊಡೋದಕ್ಕೆ, ಸಮಸ್ಯೆ ಬಗೆಹರಿಯುತ್ತೆ ಅಂದರೆ ಇಲ್ಲ. ಕೆ ಎಚ್ ಮುನಿಯಪ್ಪನವರ ಅವರ ಬದಲು ರೂಪಾ ಶಶಿಧರ್ ಅವ್ರನ್ನ ಮಂತ್ರಿ ಮಾಡುವುದಕ್ಕೆ ಕೋಲಾರದ ಶಾಸಕರುಗಳ ವಿರೋಧ ಇದೆ. ಊದದ ಕೊಟ್ಟು ಬಾರ್ಸ ತಗೊಂಡಂಗೆ ಆಗುತ್ತೆ ಅಂತಾರೆ ಅವರು. ಕೆ ಎಚ್ ಮುನಿಯಪ್ಪನವರು ಅಲ್ಲೆಲ್ಲ ದೇವನಹಳ್ಳಿಯಿಂದ ಆಯ್ಕೆ ಆಗಿದ್ದಾರೆ, ಅವ್ರನ್ನೇ ಮುಂದುವರೆಸ್ಕೊಂಡು ಹೋಗಿ KGFನವ್ರನ್ನೇ ಮಿನಿಸ್ಟರ್ ಮಾಡಿ ನಮಗೆ ಸಮಸ್ಯೆ ತಂದಿಡ್ತೀರಿ ಅಂತ. ಆ ವಿಷಯದಲ್ಲಿ ಕೋಲಾರದ ಕಾಂಗ್ರೆಸ್ ಶಾಸಕರು ಒಗ್ಗಟ್ಟಿನಿಂದ ಇದ್ದಾರೆ. ಖಂಡ ತುಂಡವಾಗಿ ವಿರೋಧ ಮಾಡೋಣ ರೂಪಾ ಶಶಿಧರ್ ಅವ್ರನ್ನ ಮಂತ್ರಿ ಮಾಡಿದ್ರೆ ಅಂತ. ಇವೆಲ್ಲ ಬಗೆಹರಿಯ ಸಮಸ್ಯೆನ ಇವು. ಮುಖ್ಯಮಂತ್ರಿಗಳು ಮಾತಾಡಿದ್ರು ಖಾತೆ ಹಂಚಿಕೆ ಇನ್ನೂ ಆಗಿಲ್ಲ ಅನ್ನುವ ಪ್ರಶ್ನೆಗೆ. ಅದು ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಎಷ್ಟೋ 2 ತಿಂಗಳು ಅನಿಸುತ್ತೆ ನೆರೆ ಬಂದಿತ್ತು, ಸಚಿವ ಸಂಪುಟನೇ ಇರಲಿಲ್ಲ, ಮುಖ್ಯಮಂತ್ರಿಗಳು ಒಬ್ಬರೇ ರಾಜ್ಯ ಪ್ರವಾಸ ಮಾಡ್ತಿದ್ರು. ಹಾಗೆ ಆಗಿದೆ ರೀ, ಖಾತೆ ಹಂಚಿಕೆ ಸ್ವಲ್ಪ ತಡ ಆಗಿದೆ, 15ನೇ ತಾರೀಕಿನ ತನಕ ಟೈಮ್ ಇದೆ ಅಂತಾರೆ ಮುಖ್ಯಮಂತ್ರಿಗಳು. ಕೇಳಿಸ್ಕೊಳ್ಳಿ. ಯಡಿಯೂರಪ್ಪ ಎಷ್ಟು ಜನ ಡೆಲ್ಲಿಲಿ ಎಷ್ಟು ಜನ ಗೌರ್ಮೆಂಟ್ 2028ಕ್ಕೆ ಪಕ್ಷ ಅಧಿಕಾರಕ್ಕೆ ತರಬೇಕು ಅನ್ನೋದೇ ಸರ್ ಎಲ್ಲರೂ ಒಪ್ಕೊಂಡಿದ್ದಾರೆ, ನೀವು ಒಪ್ಕೊಂಡಿದ್ದೀರಾ? ಅಲ್ಲ, ಅಧಿವೇಶನಕ್ಕೆ ತಯಾರಿ ನಡೆಸ್ಕೋಬೇಕಲ್ಲ ಸರ್ ಸಚಿವರು ಇಲಾಖಾವರು. ಏನ್ ತೊಂದರೆ ನಡೆಯಪ್ಪ, ಎಲ್ಲರೂ ಎಕ್ಸ್ಪೀರಿಯನ್ಸ್. 15ನೇ ತಾರೀಕುವರೆಗೂ ನಡೀತದೆ. 16, 17 ಅಸೆಂಬ್ಲಿ ಶುರು ಆಗುತ್ತೆ. ಆಬಿಚರ್ ಇದೆ 13 ಆಬಿಚರ್, 14ಕ್ಕೆ ಎಲ್ಲರನ್ನೂ ಪರೀಕ್ಷೆ ಮಾಡ್ಬಿಡ್ಬೇಕು. ಯಡಿಯೂರಪ್ಪ ಎಷ್ಟು ಜನ ಡೆಲ್ಲಿಲಿ ಎಷ್ಟು ಜನ ಗೌರ್ಮೆಂಟ್ 2028ಕ್ಕೆ ಪಕ್ಷ ಅಧಿಕಾರಕ್ಕೆ ತರಬೇಕು ಅನ್ನೋದೇ ಸರ್ ಎಲ್ಲರೂ ಒಪ್ಕೊಂಡಿದ್ದಾರೆ, ನೀವು ಒಪ್ಕೊಂಡಿದ್ದೀರಾ? ಅಲ್ಲ, ಅಧಿವೇಶನಕ್ಕೆ ತಯಾರಿ ನಡೆಸ್ಕೋಬೇಕಲ್ಲ ಸರ್ ಸಚಿವರು ಇಲಾಖಾವರು. ಏನ್ ತೊಂದರೆ ನಡೆಯಪ್ಪ. ಕೆಲವು ನಾಯಕರುಗಳು ದಿಲ್ಲಿಗೆ ಹೋಗಿದ್ದಾರೆ ನ್ಯಾಯ ಕೇಳುವುದಕ್ಕೆ. ಈ ಅಷ್ಟೂ ಸರ್ಕಸ್ ಏನು ನಡೀತಾ ಇದೆಯಲ್ಲ, ಇದರ ಬಗ್ಗೆ ಪ್ರತಾಪ್ ಸಿಂಹ, ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು ಮಾತಾಡಿರೋದು ಕೇಳಿಸ್ಕೊಳ್ಳಿ. ತನ್ನ ಮಗನನ್ನ ಮಂತ್ರಿ ಮಾಡಬೇಕು ಅಂತ ಹೇಳಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಲ್ಯಾಣ ಕರ್ನಾಟಕ ಕಲಬುರಗಿನಲ್ಲಿದ್ದಂತಹ ಸಾಲು ಸಾಲು ಕಾಂಗ್ರೆಸ್ ನಾಯಕರುಗಳನ್ನ ಅವರ ರಾಜಕೀಯವನ್ನು ಮುಗಿಸ್ಬಿಟ್ಟು ತನ್ನ ಮಗನನ್ನ ಮಂತ್ರಿ ಮಾಡ್ಕೊಂಡ್ರು. ಸಿದ್ದರಾಮಯ್ಯನವ್ರ ಕಥೆನೂ ಹಾಗೆ ಆಯಿತು. ಡಾಕ್ಟರ್ ಮಹದೇವಪ್ಪನವರು, ವೆಂಕಟೇಶ್ ಅವರು ಎಲ್ಲರನ್ನೂ ಬಿಟ್ಟೇ ಬಿಟ್ರು. 6 ಸರಿ ಗೆದ್ದಿದ್ದಾರೆ ತನ್ವೀರ್ ಸೇಠ್ ಸತತವಾಗಿ. ಒಬ್ಬ ಡೀಸೆಂಟ್ ಮನುಷ್ಯ ಅಂತ ತನ್ವೀರ್ ಸೇಠ್ ಅವ್ರಿಗೆ ಅವಕಾಶನೇ ಇಲ್ಲ. ನಿಮ್ಮ ಜೊತೆ ಸದಾ ಸ್ನೇಹನೂ ಇಟ್ಕೊಂಡಿದ್ದಾರೆ, ನಿಮ್ಮ ರಾಜಕೀಯ ಏಳು ಬೆಳಗಳ ಜೊತೆನೂ ಕೂಡ ಹೆಗಲು ಕೊಟ್ಟಿದ್ದಾರೆ. ಡಾಕ್ಟರ್ ಮಹದೇವಪ್ಪನವ್ರು ಏನು ತಪ್ಪು ಮಾಡಿರೋ? ನಿಮ್ಮ ಮಗನ ತಲೆ ಮೇಲಿರುವಂಥ ಕಿರೀಟ ಅವರೊಬ್ಬನ ತಲೆ ಮೇಲೆ ಇರಬೇಕು ಅನ್ನೋ ಕಾರಣಕ್ಕೆ ಇಲ್ಲಿ ನಿಮ್ಮ ಜೊತೆ ಬಂದಂಥ ಇಷ್ಟು ವರ್ಷ ಹೆಗಲು ಕೊಟ್ಟಂತ ಮಹದೇವಪ್ಪನವರು, ವೆಂಕಟೇಶ್ ಅವರು ಯಾರು ಬೇಡ ಅಂತ ಸೈಡ್ಗೆ ಹಾಕಿದ್ರಿ. ಆ IPL ಟಿಕೆಟ್ ಹೋರಾಟಗಾರ ವಿಜಯಾನಂದ ಕಾಶಪ್ಪ ಅವರು ಪ್ರತಿನಿತ್ಯನೂ ಕೂಡ ಅಮೆರಿಕದ ಟ್ರಂಪಿಗೆ, ಮೋದಿಯವರಿಗೆ ಬುದ್ಧಿ ಹೇಳುವಂಥ ಸಂತೋಷ್ ಲಾಡು ಮೊದಲು ನಿಮ್ಮ ಸಂಪುಟದಲ್ಲಿರೋರಿಗೆ ಕನ್ನಡ ಉಚ್ಚಾರಣೆ ಬಗ್ಗೆ, ಆ ಪದ ಬಳಕೆಯನ್ನು ತಿಳ್ಕೊಳ್ಳೋದ್ರ ಬಗ್ಗೆ ಒಂದು ಸ್ವಲ್ಪ ಅವ್ರಿಗೆ ಅರಿವು ಮೂಡಿಸಿ ಸರ್. ಆ ಮಗ, ಈ ಮಗ, ಸೋಮಗ, ಬೋಮಗ ಅಂದರೆ ಚೆನ್ನಾಗಿ ಮಾತಾಡ್ತಾರೆ ಆ ವಿಜಯಾನಂದ ಕಾಶಪ್ಪ ಅವರು. ಇತ್ತೀಚೆಗೆ ಹೇಳಿಕೆ ಕೊಟ್ಟಿರೋ ರಾಜಕೀಯ ಎಲ್ಲ ಹೊಲಸಾಗ್ಬಿಟ್ಟಿದೆ, ಬಗಡಾಗೋಗ್ಬಿಟ್ಟಿದೆ, ನಾನು 2028 ನಿಲ್ಲಲ್ಲ ಅಂತ. ಸರ್, ನೀವು ಮಾಡಿರೋ ಸರ್ ಹೊಲಸನ್ನ, ಬೇರೆ ಯಾರು ಮಾಡಿಲ್ಲ. ಮತ್ತೆ ರಾಜಕೀಯ ಹೊಲಸಾಗಿದೆ ಅಂತ ಹೇಳ್ತೀರಿ. ಯತೀಂದ್ರ ಮೆರಿಟ್ ಕೋಟನ, ಇವ್ರ ಕೋಟಾದಲ್ಲೇ ಮಗ ಮಂತ್ರಿ ಆಗಿರುವಂಥದ್ದು. ಇನ್ನು ಮಗ ಇಲ್ಲಿ ಲೀಡರ್ ಆಗಕ್ಕಾಗಲ್ಲ. ಹಾಗಾಗಿ ಏನು, ಯಾರು ಲೀಡರ್ಗಳಿದೆ ಅವ್ರನ್ನ ಮುಗಿಸ್ಬೇಕು. ಅದಕ್ಕೋಸ್ಕರ ಇವ್ರು ಎಲ್ಲರಿಗೂ ಕೂಡ ಮಂತ್ರಿ ಸ್ಥಾನವನ್ನು ತಪ್ಪಿಸಿ ಮಗನ ತಲೆ ಮೇಲೆ ಮಾತ್ರ ಕಿರೀಟ ಇರೋ ಹಂಗೆ ನೋಡಿಕೊಂಡು ಹಾಳು ಮಾಡಿರೋರು ಇವರೇ. ಅದರ ಸಂಪೂರ್ಣ ಜವಾಬ್ದಾರಿ ಇವರೇ ವಹಿಸಬೇಕು. ಬ್ರೇಕ್ಗಿಂತ ಮುಂಚೆ ರಾಜ್ಯದ ಸಚಿವ ಸಂಪುಟ, ಅದರ ಸುತ್ತಲಿನ ವಿವಾದಗಳು, ಅಸಮಾಧಾನಗಳ ಸುದ್ದಿಗಳನ್ನು ಡಿಟೇಲ್ ಆಗಿ ಹೇಳಿದ್ವಿ. ಮುಖ್ಯಮಂತ್ರಿಗಳಿಗೆ ಇವೆಲ್ಲ ಹೆಂಗೆ ಅಂದರೆ ಹಾಸಿ ಹೊತ್ಕೊಂಡು ಮಲ್ಕೊಳ್ಳೋ ಅಷ್ಟು ಸಮಸ್ಯೆಗಳಿವೆ, ಅಷ್ಟು ಸಮಸ್ಯೆಗಳು. ಅದರ ಮಧ್ಯದಲ್ಲಿ ಬಸವರಾಜ ಹೊರಟ್ಟಿ ಇರೋದೊಂದು ರಾಜೀನಾಮೆನೂ ತಗೊಂಡ್ರು ನೋಡಿ ಇವತ್ತು. ಅದರ ಸೈಕಲ್ ಗ್ಯಾಪ್ನಲ್ಲಿ ಅದೊಂದಾಯಿತು. ನಿನ್ನೆ 2 ಸಲ ಮುಖ್ಯಮಂತ್ರಿಗಳ ಮನೆಗೆ ಬಂದು ಬಸವರಾಜ ಹೊರಟ್ಟಿ ಅವರು ಮಾತಾಡ್ಕೊಂಡು ಹೋಗಿದ್ದರು. ಇವತ್ತು ಬೆಳಗ್ಗೆ ಮತ್ತೆ ಬಂದರು. ಬಹಳ ನಾಟಕೀಯ ಇತ್ತದು. ವಿಧಾನ ಪರಿಷತ್ತಿನ ಸಭಾಪತಿಗಳು ಮುಖ್ಯಮಂತ್ರಿಗಳ ಮನೆಗೆ ಬಂದರು ಸದಾಶಿವನಗರದಲ್ಲಿ. ಒಳಗೆ ಹೋದರು, ಹೊರಗೆ ಬರುವಾಗ ಸಿಟ್ಟಿನಲ್ಲಿದ್ದರು ಅವರು. ಹೊರಗೆ ಬಂದರು, ಮುಖ್ಯಮಂತ್ರಿಗಳ ಕಳಿಸೋದಕ್ಕೆ ಬಂದರೆ ಆ ಕಡೆ ನೋಡಲಿಲ್ಲ ಅವರು. ಎಲ್ಲೇ ನನ್ನ ಗಾಡಿ ಕರೀರಿ ಅದನ್ನ ಅಂತ.
ಇದೆ. ಸೀದಾ ಬಂದದ್ದು ವಿಧಾನಸೌಧಕ್ಕೆ, ಸಭಾಪತಿಗಳ ಕೊಠಡಿಗೆ ಬಂದು. ಸ್ವಲ್ಪ ಹೊತ್ತಿಗೆ ಸಿ ಎಮ್ಮು ಬಂದರು. ಅದು ಹೆಂಗಿತ್ತು ಅಂದರೆ ರಾಜೀನಾಮೆ ಇವತ್ತು ಕೊಡಲೇಬೇಕು ನೀವು ಅಂತ. ಅದೊಂದು ಟೆಕ್ನಿಕಲ್ ರೀಸನ್ನು ಇದೆ. ಎಲೆಕ್ಷನ್ ಪ್ರಾಸೆಸ್ ಮಾಡಿ ಮುಗಿಸೋದಕ್ಕೆ ಹೊಸ ಸಭಾಪತಿ ಆಯ್ಕೆಗೆ 7 ದಿವಸ, ಇವತ್ತಿನಿಂದ 7 ದಿವಸಕ್ಕೆ ಅಧಿವೇಶನ ಶುರುವಾಗತ್ತೆ. ಮುಖ್ಯಮಂತ್ರಿಗಳು ಅಲ್ಲಿಗೆ ಬಂದರು. ಗಾಯತ್ರಿ ಶಾಂತೇಗೌಡರ ಪ್ರಮಾಣ ವಚನ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ ಗೆದ್ಕೊಂಡು ಬಂದಿದ್ದಾರೆ. ಅದೊಂದು ಪ್ರಾಸೆಸ್ ಮಾಡಿ ಮುಗಿಸಿದ್ರು. ಅದಾದ ನಂತರ ಕೊಡಿ ಈಗ ರಾಜೀನಾಮೆ ಅಂತ ಕೂತ್ಕೊಂಡ್ರು. ಹೊರಟ್ಟಿ ಅವರು ಜೇಬಿನಲ್ಲೇ ರಾಜೀನಾಮೆ ಪತ್ರ ಇಟ್ಕೊಂಡು ಓಡಾಡ್ತಿದ್ರು. ಡೇಟ್ ಪ್ರಿಂಟ್ ಮಾಡಿಸಿರಲಿಲ್ಲ ಅವರು. ಅಲ್ಲಿ ನೋಡಿ 7 ಕೈಯಲ್ಲಿ ಬರೆದಿದ್ದಾರೆ. 8/2026 ಅಂದರೆ ಆಗಸ್ಟ್ ತಿಂಗಳಲ್ಲೇ ರಾಜೀನಾಮೆ ಕೊಡೋದು ಅವ್ರಿಗೆ ಕನ್ಫರ್ಮ್ ಇತ್ತು. ಡೇಟ್ ಹಾಕಿರಲಿಲ್ಲ. ಯಾವಾಗ ಈಗಲೇ ಕೊಡಬೇಕು ರಾಜೀನಾಮೆ ಅಂತ ಹಠ ಹಿಡಿದ್ರು, ಅಲ್ಲಿ ಕೈಯಲ್ಲಿ 7 ಅಂತ ಬರೆದು ಸೈನ್ ಹಾಕಿ ಕೊಟ್ಟರು. ಕೊಟ್ಟು ಹೋಗ್ಬಿಟ್ರ ಅಂದ್ರೆ ಇಲ್ಲ, ಪ್ರಾಸೆಸ್ ಮುಗಿಬೇಕು. ಅಲ್ಲಿ ತನಕ ಅಲ್ಲೇ ಕುಂಡಿಸ್ಕೊಂಡ್ರು ಅವ್ರನ್ನ. ಅಲ್ಲೇ ಕುಂಡ್ರಿಸ್ಕೊಂಡು ರಾಜಭವನಕ್ಕೆ ಇಂಟಿಮೇಟ್ ಮಾಡಿ, ರಾಜಭವನದಿಂದ ಅಕ್ಸೆಪ್ಟೆಡ್ ಅಂತ ಬಂದ ಮೇಲೆ ನೋಟಿಫಿಕೇಷನ್ ಮಾಡಿಯೇ ಬಸವರಾಜ ಹೊರಟ್ಟಿ ಅವ್ರನ್ನ ಹೊರಗೆ ಬಿಟ್ಟಿತ್ತು. ಅಂದರೆ ವರ್ಲ್ಡ್ ರೆಕಾರ್ಡ್ ಆಗಿದೆ ಹೊರಟ್ಟಿ ಅವ್ರದ್ದು. ಇಷ್ಟು ವರ್ಷಗಳ ಕಾಲ ಸತತವಾಗಿ ಯಾವುದೋ ಒಂದು ಸದನದಲ್ಲಿ ಇದ್ದಂಥ ದಾಖಲೆನೇ ಇಲ್ಲವಂತೆ. ಎಷ್ಟು 45 ವರ್ಷನೂ ಆಗಿದೆ ಅವರು ಟೋಟಲು. ವಿಧಾನ ಪರಿಷತ್ತಿಗೆ ಶಿಕ್ಷಕರ ಕ್ಷೇತ್ರದಿಂದ ಆಯ್ಕೆ ಆಗ್ತಾ 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 ದುಷ್ಟ ಅಲ್ಲ, ದುರುಳ ಅಲ್ಲ, ಸದನದ ಗೌರವಕ್ಕೆ ಚ್ಯುತಿ ಬರುವಂಥದ್ದೇನೋ ನಡ್ಕೊಂಡಿದ್ದಾರೆ ಅಂತಲ್ಲ. ಸಭ್ಯ ರಾಜಕಾರಣಿ, ಎಲ್ಲರ ಜೊತೆನೂ ಎಲ್ಲ ಪಕ್ಷಗಳ ಜೊತೆಗೂ ಚೆನ್ನಾಗಿದ್ದಾರೆ. ಅವ್ರಿಗೊಂದು ಆಸೆ ಇತ್ತಷ್ಟೇ, ಅಧಿವೇಶನದಲ್ಲಿ ಸಭಾಪತಿ ಪೀಠದ ಮೇಲೆ ಕೂತ್ಕೊಂಡು ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ, ಎಲ್ರಿಗೂ ಧನ್ಯವಾದ ಅಂಥೇಳಿ ಎಲ್ಲ ಸದಸ್ಯರ ಮುಂದೆ ಒಂದು 4 ಮಾತು ಮಾತಾಡಿ ಕೆಳಗಿಳಿಬೇಕು ಅಂತಿತ್ತು. ಅವಕಾಶನೇ ಸಿಗಲಿಲ್ಲ ಅದಕ್ಕೆ. ರಾಜೀನಾಮೆ ಕೊಟ್ಟರೆ ಇವತ್ತು. ರಾಜೀನಾಮೆಯ ನಂತರ ಮುಖ್ಯಮಂತ್ರಿಗಳು ಮಾತಾಡಿದ್ದಾರೆ, ಅವರು ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. ರಾಜೀನಾಮೆ ಕೊಡೋದು ರಾಜೀನಾಮೆ ಕೊಟ್ಟೆ. ಏನೆಲ್ಲ ಇಲ್ಲಿವರೆಗೆ ಸಹಕಾರ ಮಾಡಿದ್ದಕ್ಕೆ ಧನ್ಯವಾದವನ್ನು ಹೇಳಿದೆ. ಅವಾಗ ಕೊಡೋದಲ್ಲ, 14ನೇ ತಾರೀಕು ಕೊಡೋದು ಇವತ್ತು ಕೊಟ್ಟಿವಿ. ನಿನ್ನೆ ಕೊಡ್ತಿದ್ವಿ. ಕೊಡೋದನ್ನು ತೀರ್ಮಾನ ಆಗಿಬಿಟ್ಟಿದ್ದಲ್ಲ. ಅವಿಶ್ವಾಸ ನಿರ್ಣಯ ಮಂಡಿಸಿದ್ರೆ ಅಲ್ಲಿ ಮಾತಾಡ್ತಾರೆ. ಅವಿಶ್ವಾಸ ನಿರ್ಣಯ ಮಂಡಿದಾಗ ಅವ್ರು ಮಾತಾಡೋಕ್ಕಿಂತ ಮೊದಲು ರಾಜೀನಾಮೆ ಕೊಟ್ಟು ಬಿಡ್ತೀನಿ, ಮುಗಿದೋಗಿತ್ತು. ನಮಗೇನು ಇನ್ನೊಬ್ಬರ ಕಡೆ ಮಾತಾಡಿಸ್ಕೊಳ್ಳುವಂಥ ಅವಶ್ಯಕತೆ ಬರೋಂಗಿಲ್ಲ. ಯಾವಾಗಾದ್ರೂ ರಾಜೀನಾಮೆ ಕೊಡಬೇಕಾದ್ರೆ ಉಪಸಭಾಪತಿಗೆ ಕೊಡಬೇಕು. ಉಪಸಭಾಪತಿ ಇರ್ದಿದ್ರು ಸಹಿತ ಅಡ್ರೆಸ್ ಅವ್ರಿಗೆ ಮಾಡಬೇಕು. ಅದನ್ನು ಕಾರ್ಯದರ್ಶಿ ತೊಗೊಂಡು ಹೋಗ್ತಾರೆ. ಹೋಗಿ ಗವರ್ನರ್ ಅಪ್ರೂವಲ್ ತೊಗೊಂಡು ಬರ್ತಾರೆ. ಗವರ್ನರ್ ಅದನ್ನು ಅಕ್ಸೆಪ್ಟ್ ಮಾಡ್ತಾರೆ. ಸಭಾಪತಿಯಾಗಿ ಸುಮಾರು 18 ಜನ ಮುಖ್ಯಮಂತ್ರಿಗಳು ನೋಡಿದ್ದೀನಿ. ಇವ್ರನ್ನ 19ನೇದವರು ಘಟನೆಗಳಾಗ್ತವೆ. ಅದು ನಮಗೆ ಗೊತ್ತಾಗಲ್ಲ. ಆಕಸ್ಮಿಕ ಬಂತು, ಆಕಸ್ಮಿಕ ಒಂಟೆ ಇಷ್ಟ. ಸಭಾಪತಿ ಸಾಹೇಬರು ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿದ್ರು. ಸೊ ಅವರೇ ಬಹಳ ಗೌರವದಿಂದ ಇವತ್ತು ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ. ಆ ರಾಜೀನಾಮೆ ಕೂಡ ಈಗಾಗಲೇ ಅವರು ಸಲ್ಲಿಸಿ ಅಕ್ಸೆಪ್ಟ್ ಆಗಿ, ಸೊ 14ನೇ ತಾರೀಕು ನಮ್ಮ ಕೌನ್ಸಿಲ್ನ ಚೇರ್ಮನ್ ಎಲೆಕ್ಷನ್ ಇರ್ತದೆ, ಡೆಪ್ಟಿ ಚೇರ್ಮನ್ ಎಲೆಕ್ಷನ್ ಇರ್ತದೆ. ಅವರು ಪ್ರೋ ಟರ್ಮ್ ಚೇರ್ಮನ್ ಆಗಿ, ಸೊ ಆಮೇಲೆ ನಾವು ಅವತ್ತು ಸಾಯಂಕಾಲನೇ ಕೌನ್ಸಿಲ್ ಚೇರ್ಮನ್ ಆಯ್ಕೆ ಮಾಡುವಂಥ ಪ್ರಕ್ರಿಯೆಯನ್ನು ನಾವು ಇಟ್ಕೊಂಡಿದ್ದೇವೆ. ಸಿದ್ದರಾಮಯ್ಯನವರ ಅದೇ ರೀತಿ ಮುಖ್ಯಮಂತ್ರಿ ಪದವಿನೂ ಕೂಡ ಸಿದ್ದರಾಮಯ್ಯನವರ ಮನೆ ಬಾಗಿಲು ಒದ್ದು ಇವತ್ತು ಮುಖ್ಯಮಂತ್ರಿ ಸ್ಥಾನವನ್ನು ಪಡೆದಿದ್ದಾರೆ. ಸೊ ಎಲ್ಲ ದುಂಡಾವರ್ತಿ ಇವತ್ತು ಸಭಾಪತಿಗಳು ಅವರ ಬಲವಂತವಾಗಿ ಅವರ ರಾಜೀನಾಮೆ ಪತ್ರವನ್ನು ಎಲ್ಲ ಅವ್ರ ಚೇಂಬರ್ಗೆ ನುಗ್ಗಿ ಸುಮಾರು 20-25 ಜನ MLCಗಳು ಮುಖ್ಯಮಂತ್ರಿಗಳು ಚೇಂಬರ್ ನುಗ್ಗಿ ಬಲವಂತವಾಗಿ ಸಹಿ ಹಾಕಿ ತಗೊಂಡೋಗಿರೋದು ನೋಡ್ತಾ ಇದೆ. ಅಂದರೆ ಕರ್ನಾಟಕದಲ್ಲಿರುವಂಥದ್ದು ಗೂಂಡಾ ರಾಜ್ಯ ಅನ್ನೋದು ಪ್ರೂವ್ ಆಗೌಟಿದೆ. ಇವತ್ತು ಕಾಂಗ್ರೆಸ್ ಪಾರ್ಟಿ ವಿಧಾನಸಭೆಯನ್ನು ಹೈಜಾಕ್ ಮಾಡಿಬಿಟ್ಟಿದೆ. ಇದು ಅಕ್ಷಮ್ಯ ಅಪರಾಧ. ಹೊರಟ್ಟಿಯವರನ್ನು ಭೇಟಿ ಮಾಡಿ ಅವರ ಆಗಿರುವಂಥ ನೋವೇನಿದೆ, ಅವರ ಬಲಾತ್ಕಾರವಾಗಿ ಸೈನ್ ಹಾಕ್ಸಿರುವಂಥದ್ದು. ಮುಂದಿನ ಸುದ್ದಿಗೆ ಹೋಗೋಣ. ಯತೀಂದ್ರ ಸಿದ್ದರಾಮಯ್ಯನವರ ಒಂದು ಹೇಳಿಕೆ, ಈ ದೇಶ ಹಿಂದೂ ರಾಷ್ಟ್ರ ಆಗಬಾರದು, ಹಿಂದೂ ರಾಷ್ಟ್ರ ಆದರೆ ಜಾತಿ ವ್ಯವಸ್ಥೆ ಮತ್ತೆ ಬರುತ್ತೆ, ಹೀಗಾಗಿ ಹಿಂದೂ ರಾಷ್ಟ್ರಕ್ಕೆ ನಮ್ಮ ವಿರೋಧ ಇದೆ, ಅದು ಕೆಲವರಿಗೆ ಹಿಡಿಸದಿದ್ದರೆ ನನ್ನ ತಪ್ಪಲ್ಲ ಅಂದರು ಯತೀಂದ್ರ ಅವರು. ಅವರವರ ಅಭಿಪ್ರಾಯ ಅವರವ್ರದ್ದು. ಅದಕ್ಕೆ
ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು ಹೇಳ್ತಾರೆ, ಹಿಂದೂ ರಾಷ್ಟ್ರ ಆದರೆ ಜಾತಿ ವ್ಯವಸ್ಥೆ ಬರುತ್ತಾ? ಜಾತಿ ಇರೋ ಕಾರಣಕ್ಕೆ ನೀವು ಮಂತ್ರಿ ಆಗಿರೋದು ಅಂತ. ನಿಮ್ಮದೇ ಜಾತಿ ಕೋಟ ಮತ್ತು ತಂದೆಯ ಕೋಟ. ಹಿಂದೂ ರಾಷ್ಟ್ರ ಆಗಬೇಕು ಆಗಬಾರ್ದು, ಇದು ಸಹಜ ಹಿಂದೂ ರಾಷ್ಟ್ರ ಅಂತ ಪ್ರತಾಪ್ ಸಿಂಹ ಅವರು. ಕೇಳಿಸ್ಕೊಳ್ಳಿ. ನಾನೇನು ಹೇಳಿದಪ್ಪ ಅಂತಂದರೆ, ಹಿಂದೂ ರಾಷ್ಟ್ರ ಆಯಿತು ಅಂತಂತಂದರೆ ಹಿಂದುತ್ವವಾದಿಗಳೇನಿದ್ದಾರೆ ಅವರು ಮತ್ತೆ ಮನುಸ್ಮೃತಿಲಿ ಇರುವಂಥ ಸಾಮಾಜಿಕ ವ್ಯವಸ್ಥೆನೇ ವಾಪಸ್ ತರ್ತಾರೆ. ಅವರೆಲ್ಲ ಜಾತಿ ವ್ಯವಸ್ಥೆಯಲ್ಲಿ ಮತ್ತೆ ಶೋಷಣೆಗೆ ಹೋಗ್ತೀವಿ. ಸೊ ಹಾಗಾಗಿ ಆ ಜಾತಿ ವ್ಯವಸ್ಥೆ ಮತ್ತೆ ಬರಬಾರ್ದು. ಇಫ್ ಇಂಡಿಯಾ ಬಿಕಮ್ಸ್ ಎ ಹಿಂದೂ ರಾಷ್ಟ್ರ, ದೇರ್ ವೋಂಟ್ ಬಿ ಇಟ್ಸ್ ಮೋರ್ ಡೇಂಜರ್ ಟು ದ ಕಂಟ್ರಿ, ವೆರಿ ಡೇಂಜರ್ಸ್ ಟು ದ ಕಂಟ್ರಿ ಅಂತ ಹೇಳಿದರು. ಸೊ ಅದನ್ನೇ ನಾನು ಹೇಳಿದೆ ಅಷ್ಟೇ. ಧರ್ಮದ ಆಧಾರದ ಮೇಲೆ ರಾಷ್ಟ್ರ ನಿರ್ಮಾಣ ಆಗಿಲ್ಲ. ನಮ್ಮದು ಜಾತ್ಯತೀತವಾದಂತಹ ಧರ್ಮನಿರಪೇಕ್ಷವಾದಂಥ ರಾಷ್ಟ್ರ. ಸಂವಿಧಾನದಲ್ಲೇ ಅದನ್ನು ಹೇಳಿದೆ. ಸೊ ಸಂವಿಧಾನದಲ್ಲಿ ಹೇಳಿರೋದನ್ನೇ ನಾನು ಹೇಳಿದ್ದೀನಿ ಹೊಸದಾಗಿ ಅಷ್ಟೇ. ಹೊಸದಾಗೇನು ಹೇಳಿದೆ? ಹಿಂದೂ ರಾಷ್ಟ್ರ ಯಾರು ಮಾಡಕ್ ಹೊರಟಿಲ್ಲ, ಆದ್ರೆ ಪ್ರಿಡಾಮಿನೆಂಟ್ಲಿ ಇದೊಂದು ಹಿಂದೂ ಕಂಟ್ರಿ ಆಗಿರೋದ್ರಿಂದ ಸಂಸ್ಕೃತಿ ಆಚಾರ ವಿಚಾರಗಳಿಗೆ ಆದ್ಯತೆ ಪ್ರಾಧಾನ್ಯತೆನ ಕೊಡಬೇಕು ಅನ್ನೋದು ಅಷ್ಟೇನೆ ಎಲ್ಲರ ಚಿಂತನೆ ಆಗಿದೆ. ಹಿಂದೂ ರಾಷ್ಟ್ರ ಆಗಕ್ಕೆ ಬಿಡಲ್ಲ, ಹಿಂದೂ ರಾಷ್ಟ್ರ ಆಗಕ್ಕೆ ಬಿಡಲ್ಲ. ನಿಮ್ಮ ಅಪ್ಪನ ಇದೇ ಪಾಲಿಟಿಕ್ಸು. ಗುರು ಯತೀಂದ್ರ ಅವರೇ, ನಿಮಗೆ ಸಿಕ್ಕಿರೋದು ಕೂಡ ಈ ಹಿಂದೂಗಳಲ್ಲಿರುವಂಥ ಜಾತಿ ವ್ಯವಸ್ಥೆ ಅಂತಿರಲ್ಲ, ಆ ಜಾತಿ ವ್ಯವಸ್ಥೆಯಲ್ಲಿರುವ ಕುರುಬಾ ಕೋಟಾದಲ್ಲಿ ನೀವು ಮಂತ್ರಿ ಸ್ಥಾನ ಸಿಕ್ಕಿರೋದು ಮೆರಿಟ್ ಕೋಟ ಅಲ್ಲ, ಅದು ಅಪ್ಪನ ಕೋಟ, ಜಾತಿ ಕೋಟ. ಆ ಕೋಟದಲ್ಲೇ ನೀವು ಮಂತ್ರಿ ಆಗಿರೋರು ಬಿಟ್ಟರೆ ನಿಮಗೆ ಬೇರೆ ಯಾವ ಅರ್ಹತೆಯೂ ಕೂಡ ಇಲ್ಲ ಸರ್. ಮುಂದಿನ ಸತಿಗೆ ಹೋಗೋಣ. ಪಕ್ಕದ ರಾಜ್ಯದ ರಾಜಕಾರಣ. ಅಧಿವೇಶನ ನಡೀತಾ ಇದೆ ತಮಿಳುನಾಡಿನಲ್ಲಿ. ಕಾವೇರಿ ವಿವಾದದ ಜೋರ ಚರ್ಚೆ. ಅಲ್ಲಿ ಮುಖ್ಯಮಂತ್ರಿ ವಿಜಯ್ ಹೇಳಿದ್ರು, ಅವರ ಭಾಷಣದಲ್ಲಿ ನನಗೆ ಇಷ್ಟ ಆಗಿದ್ದ ಒಂದು ಪಾಯಿಂಟ್ ಏನಂದರೆ, ಶತ್ರು ರಾಷ್ಟ್ರಗಳೇ ಜೊತೆ ಕೂತ್ಕೊಂಡು ಮಾತಾಡ್ತವೆ. ಕಾವೇರಿ ವಿವಾದ ಇರೋದು ನಮಗೂ ನಮ್ಮ ಪಕ್ಕದ ರಾಜ್ಯ ಕರ್ನಾಟಕಕ್ಕೂ. ನಾವು ಕೂತ್ಕೊಂಡು ಮಾತಾಡಿದ್ರೆ ಏನು, ಅದಕ್ಕೆ ನಾನು ಬರ್ತೀನಿ ಮಾತಾಡ್ತೀನಿ ಅಂತ ಅವರಿಗೆ ಹೇಳಿದ್ದು ಅಂತ ವಿಜಯ್. ಉದಯನಿಧಿ ಅವರಿಗೆ ವಿಜಯ್ ಅವರ ಹೇಳಿಕೆ ಒಪ್ಪಿಗೆ ಆಗಲಿಲ್ಲ. ಕರ್ನಾಟಕದವರು ಮೇಕೆದಾಟು ಕಟ್ಟೋದಕ್ಕೆ ಹೊರಟಿದ್ದಾರೆ, ಅದನ್ನು ತಡೆಯೋದಕ್ಕೆ ನೀವು ಮಾಡ್ತಾ ಇರೋ ಪ್ರಯತ್ನ ಸಾಲದಿಲ್ಲ ಅಂದ್ರೆ ಅವರು ಅಸೆಂಬ್ಲಿಯಿಂದ ರೆಸಲ್ಯೂಷನ್ ಪಾಸ್ ಮಾಡಿಸಿ ಕಳಿಸ್ಬಿಟ್ರೆ, ಒಂದೇ ಸಲ ಹೋಗಿ ಪ್ರಧಾನಮಂತ್ರಿಗಳನ್ನು ಭೇಟಿಯಾಗಿ ಬಂದುಬಿಟ್ರೆ ಸಾಲದಿಲ್ಲ. ಕರ್ನಾಟಕ ಸರ್ಕಾರ, ಕರ್ನಾಟಕದ ಮುಖ್ಯಮಂತ್ರಿ ಮೇಕೆದಾಟು ಕಟ್ಟುವುದರ ಬಗ್ಗೆ ಹಿಂದೆಂದಿಗಿಂತಲೂ ಸೀರಿಯಸ್ ಆಗಿದ್ದಾರೆ. ಏನು ಮಾಡ್ತಾ ಇದ್ದೀರಿ ನೀವು ಅಂತ ಉದಯನಿಧಿ ಪ್ರಶ್ನೆ. ಕೇಳಿಸ್ಕೊಳ್ಳಿ ಒಮ್ಮೆ. காவிரி விவகாரத்தில் எதிர்கட்சி சில விவரங்களை கேட்டிருக்கிறாங்க. காவிரி நமக்கு உயிர் ஆதாரம், நம்மளோட உணர்வு ரீதியான ஒன்று. அதனால் அதை வச்சு அரசியல் பண்ணுற எண்ணம் துளி கூட நம்ம அரசுக்கு இல்லை, அதுக்கான அவசியமும் இல்லை. மேகதாது விவகாரத்தில் நாம் எல்லாரும் சேர்ந்து தான் தீர்மானம் போட்டோம். அதை நேர்முக கடிதமாக மாண்புமிகு பிரதமர் அவர்களுக்கும் அனுப்பி வச்சிருக்கிறோம். காவிரி நதிநீர் பங்கீட்லேயும் சரி, மேகதாது அணை கட்டுற முயற்சிகளை தடுக்கிறதுலையும் சரி, தமிழ்நாட்டோட உரிமையை நம்ம அரசு கொஞ்சம் கூட விட்டு தரவே தராது. அதுதான் நம்மளோட நிலைப்பாடும். அதே நேரத்தில் கர்நாடகாவில் சில அணைகள் கட்ட ஆரம்பித்ததை பற்றியும் இதே அவையில் 1969 ஒரு விவாதம் நடந்திருக்கு. அப்போது நீர்வளத்துறை அமைச்சராக இருந்தது யாரு? அப்போ அணைக்கட்டை விட்டது ஏன்னு கேட்டு அந்த மாதிரி சீப் பாலிடிக்ஸ்லாம் நான் பண்ண விரும்பலை. மாதிரியெல்லாம் போயிடுச்சுன்னு நம்ம எல்லாருக்குமே தெரிஞ்சது தான். சட்டப்படி இந்த பிரச்சனையை அணுகிறதுல நாம உறுதியாக இருக்கிறோம், அதில் மாற்றமே இல்லை. இருந்தாலும் ஒரு அட்டெம்ப்ட் எடுத்து பார்க்கலாம்னு தோணுனது தான் அந்த பெங்களூர் விசிட். அப்படி ஒரு விசிட் பற்றி ஃபர்ஸ்ட் யோசிச்சு கேட்டதும் நான் தான். நாம பெங்களூர் போக நினைச்சதை பற்றி பல ஒப்பீனியன்ஸ் வந்துச்சு. நாம போக நினைச்சதுக்கு காரணம், ஒருவேளை இந்த பிரச்சனை தீர்க்கறதுக்கான ஒரு பாசிட்டிவ் சைன் கிடைச்சா நல்லா இருக்குமேன்னு ஒரு எண்ணத்துல தான். இன்னைய காலத்துல பகை நாடுகளை பேசி தீர்க்க பாக்குறாங்க, பக்கத்து மாநிலத்தோட பேசி பார்த்தா என்னன்னு நினைச்சேன். முதல்ல மேகதாது பிரச்சனையில இருந்து என்னுடைய உரையை நான் துவங்குகின்றேன். தாவேக அரசு அமைஞ்சதிலிருந்து மேகதாது அணை கட்டுறதுல இதுவரை காட்டாத ஒரு வேகத்தையும் தீவிரத்தையும் இன்றைக்கு கர்நாடக அரசு காட்டி வருகின்றது. மேகதாது விஷயத்துல ஒரே ஒரு முறை மட்டும் பிரதமர்கிட்ட நம்முடைய முதலமைச்சர் அவர்கள் கோரிக்கை வச்சாரு. அடுத்து மேகதாது பிரச்சனையில இருந்து இந்த பேரவையில ஜூன் 19ஆம் தேதி அன்னைக்கு இந்த அரசு ஒரு தீர்மானத்தையும் கொண்டு வந்தது.
ஆனா அந்த தீர்மானம் மட்டும் நிறைவேற்றினா போதாது, அனைத்து கட்சி தலைவர்களோடு சேர்ந்து டெல்லிக்கு செல்ல வேண்டும் என்று எங்களுடைய கழக தலைவர்கள் சொன்ன ஆலோசனையும் நான் இந்த அவையிலே பதிய வைத்திருக்கின்றேன். அப்பொழுதுதான் நாம் அனைவரும் இந்த விஷயத்தில் ஒற்றுமையாக இருக்கிறோம் என்பதையும் நாம் அவர்களுக்கு சொல்ல முடியும். இந்த இடைப்பட்ட காலத்துல நாங்க சொன்னதையும் இந்த அரசு செய்யவில்லை. அனைத்து கட்சி கூட்டத்தை கூட்டணும்னு தொடர்ந்து வலியுறுத்தி கேட்டுக்கொண்டு வருகின்றோம். திராவிட முன்னேற்ற கழகம் மட்டுமல்ல, தமிழ்நாட்டில் இருக்கக்கூடிய அனைத்து கட்சியும் இந்த அனைத்து கட்சி கூட்டத்தை கூட்ட வேண்டும் என்று தொடர்ந்து வலியுறுத்தி வருகின்றார்கள். ஏன் கேட்டுக்கிறோம்னா, கர்நாடக முதலமைச்சரும் அந்த அரசும் மேகதாது விஷயத்துல மிகவும் தீவிரமாக செயல்பட்டு வருகின்றார்கள். ಮುಂದಿನ ಸುದ್ದಿ ತಮಿಳುನಾಡಿಂದೆ. ಈಗಷ್ಟೇ ಚುನಾವಣೆ ನಡೆದು ಅಲ್ಲಿ ವಿಜಯ್ ನೇತೃತ್ವದ TVK ಅಧಿಕಾರಕ್ಕೆ ಬಂದಿದೆ ಮೈತ್ರಿ ಸರ್ಕಾರ. ನೆಕ್ಸ್ಟ್ ಎಲೆಕ್ಷನ್ 2031ರಲ್ಲಿ. 2031ರ ತಮಿಳುನಾಡು ವಿಧಾನಸಭೆ ಸ್ಟಾರ್ ವಾರ್ಗೆ ಸಾಕ್ಷಿಯಾಗತ್ತಾ? ಒಬ್ಬ ಸ್ಟಾರ್ ಬಂದುಬಿಟ್ಟಿದ್ದಾರೆ, ಮುಖ್ಯಮಂತ್ರಿನೂ ಆಗಿದ್ದಾರೆ ವಿಜಯ್. ಇನ್ನೊಬ್ಬ ಸ್ಟಾರ್ ಧನುಷ್ ರಾಜಕಾರಣಕ್ಕೆ ಬರ್ತಾರ. ಇತ್ತೀಚೆಗೆ ತಮಿಳುನಾಡಿನಲ್ಲಿ ಜೋರು ಚರ್ಚೆ. ಕೊಲವೆರಡಿ ಹೀರೋ ಚರ್ಚೆ ಅಂದರೆ ಜನ ಡಾಟ್ಸ್ ಕನೆಕ್ಟ್ ಮಾಡ್ತಾರೆ. ವಿಜಯ್ ಚುನಾವಣಾ ರಾಜಕೀಯದ ಘೋಷಣೆ ಮಾಡಿದಾಗ ತುಂಬ ದಿನಗಳಿಂದ ತಯಾರಿ ನಡೆದಿತ್ತು ಇವ್ರದ್ದು ಅಂತ ಜನ ಮಾತಾಡ್ಕೊಂಡ್ರು. ಅವರ ಫ್ಯಾನ್ಸ್ ಕ್ಲಬ್ ಏನೇನು ಕೆಲಸ ಮಾಡ್ತಿದ್ವು, ಸಿನಿಮಾಗಳು ಹೆಂಗೆ ಬಂದಿದ್ವು ಅವ್ರದ್ದು. ಒಂದು ಸಿನಿಮಾದಲ್ಲಿ ವಿಜಯ್ ಕುಳಿತು ಮಾತನಾಡ್ತಾ ಇರುವ ಕಾರಿನ ನಂಬರೇ ಇತ್ತು, TN CM 2026 ಅಂತ ನಂಬರ್ ಇತ್ತು ಅದರದ್ದು. ಅಂದರೆ ಕರೆಕ್ಟ್ ಪ್ಲ್ಯಾನ್ ಇತ್ತು ಅವ್ರದ್ದು ಅಂತ. ಈಗ ಧನುಷ್ ನಡೆದುಕೊಳ್ತಾ ಇರುವ ರೀತಿಯನ್ನು ನೋಡಿದವರು ಹಾಗೆ ಅಂತಿದ್ದಾರೆ. ಇತ್ತೀಚೆಗೆ ಫ್ಯಾನ್ ಕ್ಲಬ್ಗೆ ಸಂದೇಶ ಕೊಟ್ಟಿದ್ದಾರೆ ಅವರು, ಸಾಮಾಜಿಕ ಕಾರ್ಯಗಳನ್ನು ಮಾಡಿ ಅಂತ. ಅವ್ರ ಫ್ಯಾನ್ಸು ಸಾಕಷ್ಟು ಕೆಲಸಗಳನ್ನು ಶುರು ಮಾಡ್ಕೊಂಡಿದ್ದಾರೆ. ತಾವು ಓದಿದ ಶಾಲೆಗೆ ಒಂದು 3 ಫ್ಲೋರಿನ ಬಿಲ್ಡಿಂಗ್ ಕಟ್ಟಿಸ್ಕೊಟ್ರು. ಹೈಸ್ಕೂಲ್ ಮೇಟ್ಸು ತಮಗೆ ಕಲಿಸಿದ ಟೀಚರ್ಸನ್ನೆಲ್ಲ ಕರೆದು ಒಂದು ಗ್ರ್ಯಾಂಡ್ ಫಂಕ್ಷನ್ ಮಾಡಿದ್ರು. ಈ ಫಂಕ್ಷನ್ನು ನೋಡಿ, ಅಲ್ಲಿ ಹಳೆ ಟೀಚರ್ಸ್, ಅವರಿಗೆ ಕಲಿಸಿದ ಟೀಚರ್ಸ್. ಇದರಲ್ಲಿ ಮಾತೃಭಾಷೆಯ ಮಹತ್ವದ ಬಗ್ಗೆ ಮಾತಾಡ್ತಾರೆ. ಧನುಷ್ ಮಾತಾಡಿದ್ದು ಕೇವಲ ತಮಿಳುನಾಡಿನ ಮಕ್ಕಳಿಗೆ ಮಾತ್ರ ಅನ್ವಯ ಅನ್ಕೋಬೇಡಿ, ಕರ್ನಾಟಕದ ಮಕ್ಕಳಿಗೂ ಅನ್ವಯ. ಹಿ ಹ್ಯಾಸ್ ಪಾಯಿಂಟೆಡ್ ಔಟ್ ಅ ವೆರಿ ರೈಟ್ ಥಿಂಗ್. ತುಂಬ ಕರೆಕ್ಟಾದ ವಿಷಯ ಒಂದು ರೇಸ್ ಮಾಡಿದ್ರು ಅವರು. ನಾನು ಈ ಶಾಲೆಯಲ್ಲಿ ಓದ್ತಾ ಇದ್ದಾಗ ಇಂಗ್ಲೀಷ್ ಬರುತ್ತಾ ಅಂದರೆ ಬರ್ತಿರಲಿಲ್ಲ, ತಮಿಳು ತುಂಬ ಚೆನ್ನಾಗಿ ಮಾತಾಡ್ತಿದ್ವಿ. ಈಗಿನ ಮಕ್ಕಳಿಗೆ ಇಂಗ್ಲೀಷ್ ಬರುತ್ತಾ ಅಂದರೆ ಬರುತ್ತೆ, ತಮಿಳು ಬರ್ತಿಲ್ಲ ಅಂತ. ವಿಜಯ್ ರಾಜಕೀಯಕ್ಕೆ ಬಂದ ನಂತರ ಇತ್ತೀಚೆಗೆ ವಿಜಯ್ ಅವರ ಸಿನಿಮಾಗಳು ರಾಜಕೀಯಕ್ಕೆ ಬರುವುದರ ಪೂರ್ವ ತಯಾರಿ ಅನ್ನುವಂತೆ ಮಾತನಾಡಿಕೊಂಡ್ರು. ಧನುಷ್ ಸಿನಿಮಾಗಳು ಹಾಗೆ ಇದ್ದಾವೆ. 2019 ಅಸುರನ್ ಜಾತಿ ವ್ಯವಸ್ಥೆಯ ಬಗ್ಗೆ ಸಿನಿಮಾ. 2021 ಕರ್ಣನ್ ತಾರತಮ್ಯದ ಸಿನಿಮಾ, ಅಂದರೆ ತಾರತಮ್ಯ ಕೆಟ್ಟದ್ದು ಅನ್ನೋದನ್ನು ಹೇಳೋ ಸಿನಿಮಾ. 2023 ವಾಥಿ ಗೌರ್ಮೆಂಟ್ ಸ್ಕೂಲು ಶಿಕ್ಷಣ ವ್ಯವಸ್ಥೆಯ ಬಗ್ಗೆ ಇದೆ ಆ ಪಿಕ್ಚರು. ವಾಥಿ ಅಂದರೆ ಟೀಚರ್ ಅಂತೆ ತಮಿಳಿನಲ್ಲಿ. ಕ್ಯಾಪ್ಟನ್ ಮಿಲ್ಲೇರ್ ಒನ್ಸ್ ಅಗೇನ್ ಜಾತಿ ವ್ಯವಸ್ಥೆಯ ಬಗ್ಗೆ. ಕರ ರೈತರ ಸಮಸ್ಯೆಯ ಬಗ್ಗೆ. ಗೊತ್ತಿಲ್ಲ, ನೆಕ್ಸ್ಟ್ ಎಲೆಕ್ಷನ್ ಇಬ್ಬರು ಸ್ಟಾರ್ಗಳ ಮಧ್ಯದ ರಾಜಕೀಯ ಪೈಪೋಟಿ ಆದರೂ ಏನು ಆಶ್ಚರ್ಯ ಪಡಬೇಕಿಲ್ಲ. ತಮಿಳುನಾಡಿಂದೆ. ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ ಜೋಸೆಫರ ಮದುವೆಯ ಸಮಸ್ಯೆ ಚುನಾವಣೆ ಸಂದರ್ಭದಲ್ಲಿ ಬಹಳ ಚರ್ಚೆ ಆಯಿತು. ಅವರ ಹೆಂಡತಿ ಸಂಗೀತ ಒಟ್ಟಿಗೆ ಇರಲಿಲ್ಲ ಅವರು ಬಹಳ ವರ್ಷದಿಂದ. ಎಲೆಕ್ಷನ್ ಟೈಮ್ನಲ್ಲಿ ಅದಕ್ಕಿಂತ ಸ್ವಲ್ಪ ಮುಂಚೆ ಡಿವೋರ್ಸ್ಗೂ ಹಾಕ್ಕೊಂಡ್ಬಿಟ್ರು ಅವರು. ಗಂಡನಿಂದ ನನಗೆ ವಿಚ್ಛೇದನ ಬೇಕು. ಇಟ್ ವಾಸ್ ನಾಟ್ ಮ್ಯೂಚುವಲ್. ಸಂಗೀತ ಅವರೇ ಹಾಕಿದ್ದು. ಕಾರಣ ಏನು ಕೊಟ್ಟಿದ್ರು ಅವರು? ಅಕ್ರಮ ಸಂಬಂಧ ಗಂಡನಿಗೆ, ನನಗೆ ಕಿರುಕುಳ, ನನ್ನನ್ನು ನಿರ್ಲಕ್ಷಿಸಿದ್ದಾರೆ, ಇಷ್ಟು ಕಾರಣಗಳನ್ನು ಕೊಟ್ಟು ಡಿವೋರ್ಸ್ ಬೇಕು ಅಂತ ಚೆನ್ನೈ ಕೋರ್ಟಿಗೆ ಅಪ್ಲಿಕೇಶನ್ ಹಾಕಿದರು, ಚೆನ್ನೈನ ಚೆಂಗಲ್ಪಟ್ಟು ಕೌಟುಂಬಿಕ ನ್ಯಾಯಾಲಯಕ್ಕೆ.
ಅವರು ಕೇಳಿದ್ದು ವಿಜಯ್ ಅವರ ಒಡೆತನದ ಮನೆಯಲ್ಲಿ ನನಗಿರೋದಕ್ಕೆ ಹಕ್ಕಿದೆ, ನನಗೆ ಜೀವನಾಂಶ ಬೇಕು ಅಂತ ಕೇಳಿದ್ರು. ಇಬ್ಬರೇನೋ ಮಕ್ಕಳಿದ್ದಾರೆ ಅವ್ರಿಗೆ. ಇವತ್ತು ಏಕಾಏಕಿ ಡಿವೋರ್ಸ್ ಪಿಟಿಷನನ್ನು ವಾಪಸ್ ತಗೊಂಡಿದ್ದಾರೆ. ಡಿವೋರ್ಸ್ ಪಿಟಿಷನ್ ವಾಪಸ್ ತಗೊಂಡಿದ್ದಾರೆ. ಗೊತ್ತಿಲ್ಲ, ಗಂಡ ಹೆಂಡತಿ ಮಧ್ಯದಲ್ಲಿ ಏನು ಮ್ಯೂಚುವಲ್ ಆಗಿ ಏನಾದ್ರು ಮಾತುಕತೆ ಆಗಿದೆಯಾ, ಹಿರಿಯರು ಕೂಡಿಸ್ಕೊಂಡು ಮಾತಾಡಿದಾರಾ ಗೊತ್ತಿಲ್ಲ, ವಾಪಸ್ ತಗೊಂಡಿದ್ದಾರೆ. ಮುಂದಿನ ಸುದ್ದಿಗೆ ಹೋಗೋಣ. ಇದು ಜಾರ್ಖಂಡಿಂದು. ಜಾರ್ಖಂಡ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ವಿರುದ್ಧ ನೇಮಕಾತಿಯಲ್ಲಿ ನಡೆದ ಅಕ್ರಮವನ್ನು ಖಂಡಿಸಿ ವಿದ್ಯಾರ್ಥಿಗಳ ಪ್ರತಿಭಟನೆ. ಒಂದು ಪ್ರತಿಭಟನೆ ಹೆಂಗಿರಬೇಕು ಅನ್ನುವುದಕ್ಕೆ ಉದಾಹರಣೆ ಇದ್ದಂಗಿದೆ ಅದು ಅಂತ ಹೇಳಿದ್ವಿ ನಾವು. ಆ ಪ್ರತಿಭಟನೆಗೆ ಸಹಜವಾಗಿ ಪ್ರಶ್ನೆ ಬರುತ್ತೆ, ಉಳಿದವ್ರು ಯಾಕೆ ಬೆಂಬಲ ಕೊಡ್ತಿಲ್ಲ ಅಂತ. ಈ ಪ್ರಶ್ನೆಗಳ ವಿಪರೀತ ಆಗಿ AISA, ಆಲ್ ಇಂಡಿಯಾ ಸ್ಟೂಡೆಂಟ್ ಅಸೋಸಿಯೇಷನ್, ಇದರ ಅಧ್ಯಕ್ಷೆ ನೇಹಾ ಬೋರಾ ಬೆಂಬಲ ಕೊಡ್ತೀನಿ ಅಂತ ಬಂದರು. ನೇಹಾ ಬೋರಾ CJP ಪ್ರೊಟೆಸ್ಟ್ನಲ್ಲೂ ಇದ್ದರು. ಕಮ್ಯುನಿಸ್ಟ್ ಪಕ್ಷದ ಸಿದ್ಧಾಂತದಿಂದ ಬರುವ ಯುವತಿ. ಮಾತೆತ್ತಿದ್ರೆ BJP, RSS, ಸಂಘ ಪರಿವಾರ, ಹಿಂದುತ್ವ ಇವುಗಳ ವಿರುದ್ಧ ಮಾತಾಡ್ತಾರೆ. ಒಂದು, ಈ ವಿದ್ಯಾರ್ಥಿಗಳನ್ನು ಬೆಂಬಲಿಸಿಕೊಂಡು ಪ್ರತಿಭಟನಾ ಮೆರವಣಿಗೆ ಮಾಡ್ತಾ ಇದ್ದಾಗ ಆಕೆಯ ಮೇಲೆ ಅವನು ಬಂದು ಇಂಕ್ ಹಾಕಿದ, ನೇಹಾ ಬೋರಾ ಮೇಲೆ ಇಂಕು. ಅದಾದಮೇಲೆ ಮಾತಾಡಿದ್ದಾರೆ ನೋಡಿ. JPSC, JSSP ನೇಮಕಾತಿಯ ವಿರುದ್ಧ ವಿದ್ಯಾರ್ಥಿಗಳು ನಡೆಸ್ತಾ ಇರುವ ಪ್ರತಿಭಟನೆ ವೇದಿಕೆಯ ಮೇಲೆ ಬಂದು ಭಾಷಣ ಮಾಡೋದಕ್ಕೆ ಪ್ರಯತ್ನ ಪಟ್ಟಾಗ ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳೇ ಕೆಳಗಿಳಿಸಿ ಕಳಿಸ್ತಾರೆ. ಅವ್ರ ವಿದ್ಯಾರ್ಥಿಗಳದ್ದು ಒಂದೇ ಮನವಿ, ನಮ್ಮ ಪ್ರತಿಭಟನೆಗೆ ಪಕ್ಷ, ಧರ್ಮ ಇವುಗಳ ಸೋಂಕು ತಲುಪಿಸಬೇಡಿ ಅಂತ, ತಗಲಿಸಬೇಡಿ ಆ ಸೋಂಕನ್ನು ಅಂತ. ನಮ್ಮ ಬೇಡಿಕೆಗಳ ಸ್ಪೆಸಿಫಿಕ್ ಆಗಿದ್ದಾವೆ, ಆ ಬೇಡಿಕೆಗಳ ಈಡೇರಿಕೆಗೆ ಹೋರಾಡ್ತಾ ಇದ್ದೀವಿ. ನೀವಿಲ್ಲಿ ಬಂದು ಜೈ ಶ್ರೀರಾಮ್ ಅನ್ನಬೇಡಿ, ಬಸ್ ನಾಮ್ रहेगा ಅಲ್ಲಾ ಕಾ ಅನ್ನಿ, ಹಾಗೆಲ್ಲ ಮಾತಾಡಿ, ಸೀತಾ ಕಪತಿ ನೀತಾ ಕಪತಿ ಅಂತೆಲ್ಲ ಮಾತಾಡಿ ನಮ್ಮ ಹೋರಾಟವನ್ನು ಹಳಿ ತಪ್ಪಿಸಬೇಡಿ ಅಂತ ಅವರ ಮನವಿ ವೇದಿಕೆಯಿಂದ ಕೆಳಗಿಳಿಸಿ ಕಳಿಸಿದ್ದಾರೆ. ಇನ್ನು ಜನ್ಸಿ ಬಗ್ಗೆ RSS ಸರಸಂಘ ಚಾಲಕರಾದ ಮೋಹನ್ ಭಾಗವತ್ ಅವರು ಒಂದು ಸಂವಾದದಲ್ಲಿ ಮಾತಾಡಿದರು. ಮುಂಬೈನಲ್ಲಿರುವ ಇಂಡಿಯಾಸ್ ಇಂಟರ್ನ್ಯಾಷನಲ್ ಮೂವ್ಮೆಂಟ್ ಟು ಯುನೈಟ್ ನೇಷನ್ಸ್ ಅನ್ನುವಂಥ ಒಂದು ಆರ್ಗನೈಸೇಷನ್ ಏರ್ಪಡಿಸಿದ್ದ ಸಂವಾದ ಕಾರ್ಯಕ್ರಮ ಇದು. ಆ ಆರ್ಗನೈಸೇಷನ್ನಿನ 15ನೇ ವಾರ್ಷಿಕ ಸಮ್ಮೇಳನದಲ್ಲಿ ಮೋಹನ್ ಭಾಗವತರು ಸಂವಾದ ನಡೆಸ್ತಾ ಇದ್ದರು 2,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ಜೊತೆಗೆ. ಪ್ರತಿಭಟನೆ ತಪ್ಪಲ್ಲ ಅಂದರು ಅವರು. ಪ್ರತಿಭಟನೆ ತಪ್ಪಲ್ಲ, ಅದಕ್ಕೆ ಅದರದ್ದೇ ಆದ ಚೌಕಟ್ಟಿರಬೇಕು. ಜನ್ಸಿಗಳು ಯಾರಿಗೂ ಶತ್ರುಗಳಲ್ಲ ಅಂತ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.